जदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतोद्धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतो स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। ಅಜ್ಞಾನ ಬ್ರಹ್ಮಾಶ್ರಿತ ಅಂತ ಇತರರು ಹೇಳುತ್ತಾರೆ. ಬ್ರಹ್ಮನಲ್ಲಿ ಅಜ್ಞಾನ ಕೊಡೋದಿಲ್ಲ ಎಂತಕ್ಕಂಥ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಜ್ಞಾನ ಸಂಭವಾತ್ ಬ್ರಹ್ಮಭ್ರಾಂತ್ಯ ಸರ್ವಂ ನ ಕಲ್ಪಿತಂ ಅಜ್ಞಾನ ಸಂಭವಾದೇವ ಶಾಸ್ತ್ರಂ ಸರ್ವಂ ಗತಂ ತವ. ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಜ್ಞಾನ ಯಾರಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಜ್ಞಾನಕ್ಕೆ ಒಂದು ಆಶ್ರಯ ಬೇಕು, ಅಜ್ಞಾನಕ್ಕೆ ಒಂದು ವಿಷಯ ಬೇಕು. ಅಜ್ಞಾನ ಯಾರಲ್ಲಿದೆ? ಬ್ರಹ್ಮನಲ್ಲಿದೆ ಅಂತ ಹೇಳಬೇಕು. ಆದರೆ ಬ್ರಹ್ಮನಲ್ಲಿ ಅಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ. ಜೀವ ಅಜ್ಞಾನ ಕಲ್ಪಿತ. ಆದ್ದರಿಂದ ಅಜ್ಞಾನ ಇದ್ದರೆ ಜೀವನನ್ನು ಹೇಳ್ಬೋದು, ಅಜ್ಞಾನ ಇಲ್ಲ ಅಂತಾದರೆ ಜೀವನನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಆದ್ದರಿಂದ ಅಜ್ಞಾನಕ್ಕೆ ಆಶ್ರಯ ಇಲ್ಲ, ಅದರಿಂದಾಗಿ ಅಜ್ಞಾನವೇ ಇಲ್ಲ. ಅಜ್ಞಾನ ಇಲ್ಲದಿರೋದ್ರಿಂದಾಗಿ ಆ ಮಾಯಾವಾದ ಮತ ಎಂತಕ್ಕಂಥದ್ದು ಬಿದ್ದು ಹೋಯಿತು. ಅಜ್ಞಾನ ಅಸಂಭವಾದೇವ ಶಾಸ್ತ್ರಂ ಸರ್ವಂ ಗತಂ ತವ ಅಂತ. ನಿಮ್ಮ ಶಾಸ್ತ್ರವೇ ಅದು ಸಂಪೂರ್ಣವಾಗಿ ನಿರ್ನಾಮ ಆಗಿ ಹೋಯಿತು ಅಂತ ಹಿಂದೆ ಹೇಳಿದ್ದು. ಪುನಃ ಬ್ರಹ್ಮನಿಗೆ ಅಜ್ಞಾನ ಆವರಕವಾಗಿರಬೇಕು ಅಂತಂದರೆ ಯಾರಿಗೆ ಆವರಕ? ಯಾರಲ್ಲಿರಬೇಕು? ಬ್ರಹ್ಮನಲ್ಲಿಯ? ಅದೇ ಎಲ್ಲಿಯಾದರೂ ಬೆಳಕಿದ್ದಲ್ಲಿ ಕತ್ತಲೆ ಇರುತ್ತಾ? ಆದ್ದರಿಂದ ಬ್ರಹ್ಮನಲ್ಲಿ ಅಜ್ಞಾನ ಹೇಳಲಿಕ್ಕೆ ಬರಲ್ಲ. ಜೀವನಲ್ಲಿ ಹೇಳಲಿಕ್ಕೆ ಬರಲ್ಲ. ಅಜ್ಞಾನ ಇದ್ದರೆ ಜೀವ. ಬ್ರಹ್ಮನು ಜ್ಞಾನಸ್ವರೂಪಿಯಾದ್ದರಿಂದ ಅಜ್ಞಾನ ಹೇಳಲಿಕ್ಕೆ ಬರಲ್ಲ. ಕಿಂಚಾಜ್ಞಾನಸ್ಯ ವಿಜ್ಞಾನಂ ಅಹಮಿತ್ಯೇವ ದೇಹಿನಾಂ ಆಶಾ ಬ್ರಹ್ಮಾಶ್ರಿತಾಜ್ಞಾನೇ ಪಶ್ಯ ಕಿಂ ಕೇನ ಸಂಗತಂ. ಯಾವಾಗಲೂ ಯಾವುದಾದ್ರೂ ಒಂದು ವಿಷಯವನ್ನು ಅಂಗೀಕಾರ ಮಾಡಬೇಕು ಅಂತಾದರೆ ಪ್ರಮಾಣ ಬೇಕು. ಇಲ್ಲಿ ಪುಸ್ತಕ ಇದೆ ಅಂತ ಹೇಳ್ತೇವೆ. ಯಾಕೆ ಪುಸ್ತಕ ಇದೆ? ನಮಗೆ ಕಾಣಿಸ್ತಾ ಇದೆ. ಅದರಿಂದ ಪುಸ್ತಕ ಇದೆ ಅಂತ ಒಪ್ಪಿಕೊಳ್ಬೇಕಾದ್ರೆ, ಇಲ್ಲಿ ಪುಸ್ತಕ ಇದೆ ಅಂತ ಒಪ್ಪಿಕೊಳ್ಬೇಕಾದ್ರೆ ಇಲ್ಲಿ ಪುಸ್ತಕ ಕಾಣಬೇಕು. ಆವಾಗ ಇಲ್ಲಿ ಪುಸ್ತಕ ಇದೆ ಅಂತ ಒಪ್ಪಿಕೊಳ್ಳಿಕ್ಕೆ ಬರುತ್ತೆ. ಹಾಗೆಯೇ ಅವರ ಮತ ಪ್ರಕಾರ ಬ್ರಹ್ಮನಲ್ಲಿ ಅಜ್ಞಾನ, ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಹೇಳೋದು ಅಂತಾದರೆ ಅದಕ್ಕೊಂದು ಪ್ರಮಾಣ ಬೇಕು. ಯಾವುದು ಪ್ರಮಾಣ? ಅದಕ್ಕೆ ಅವ್ರು ಹೇಳ್ತಾರೆ ಅಹಂ ಅಜ್ಞಃ ಅಂತ ಪ್ರತೀತಿ ಬರ್ತಾ ಇದೆ. ಅಹಂ ಅಜ್ಞಃ ಅಂತ ಪ್ರತೀತಿ ಬರ್ತಾ ಇದೆ. ಈ ಪ್ರತೀತಿಯು ಅಜ್ಞಾನ ಬ್ರಹ್ಮನಲ್ಲಿದೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅಹಂ ಅಜ್ಞಃ ಅಂತ ಪ್ರತೀತಿ ಬರೋದು ಯಾರಿಗೆ? ಅದಕ್ಕೆ ಹೇಳ್ತಾರೆ ಅಹಂ ಇತ್ಯೇವ ದೇಹಿನಾಂ. ಅಹಂ ಅಜ್ಞಃ ಎಂಬತಕ್ಕಂತಹ ಪ್ರತೀತಿ ಬರೋದು ದೇಹಧಾರಿಗಳಾದಂಥ ಜೀವರಿಗೆ ಬರ್ತಾ ಇದೆ. ಹಾಗಾದರೆ ಈ ಪ್ರತೀತಿ ಯಾರಲ್ಲಿ ಅಜ್ಞಾನವನ್ನು ಇದೆ ಅಂತ ಹೇಳ್ತಾ ಇದೆ? ಜೀವನಲ್ಲಿ. ಆದ್ದರಿಂದ ಅಹಂ ಅಜ್ಞಃ ಎಂಬತಕ್ಕಂತಹ ಪ್ರತೀತಿ ಪ್ರಮಾಣ. ಈ ಪ್ರಮಾಣವನ್ನು ಇಟ್ಟುಕೊಂಡು ಅಜ್ಞಾನ ಇದೆ ಅಂತ ಸಾಧನೆ ಮಾಡಬೇಕು. ಈ ಅಜ್ಞಾನ ಯಾರಲ್ಲಿ ಅಜ್ಞಾನ ಇದೆ ಅಂತ ಈ ಪ್ರತೀತಿ ಹೇಳ್ತಾ ಇದೆ?
ಅಹಂ. ಅಹಂ ಅಂದರೆ ಯಾರು? ಶರೀರವನ್ನು ಧಾರಣೆ ಮಾಡಿರತಕ್ಕಂತಹ ಜೀವ. ಹಾಗಾದರೆ ಜೀವನಿಗೆ ಅಜ್ಞಾನ ಇದೆ ಅಂತ ಈ ಪ್ರತೀತಿ ತಿಳಿಸ್ಕೊಡ್ತಾ ಇದೆ. ಅಂದರೆ ಅತ್ರ ಪುಸ್ತಕಂ ಅಂತ ಹೇಳಿದ್ರೆ ಎಲ್ಲಿ ನಾವು ಪುಸ್ತಕ ಇದೆ ಅಂತ ತಿಳ್ಕೊಳ್ಳೋದು? ಇಲ್ಲಿ ಪುಸ್ತಕ ಇದೆ ಅಂತ. ಹಾಗೆ ಅಹಂ ಅಜ್ಞಃ ಅಂತ ಈ ಪ್ರತೀತಿ ಬರೋದು ಯಾರಿಗೆ? ಜೀವನಿಗೆ ಬರ್ತಾ ಇದೆ. ಹಾಗಾದರೆ ಅಜ್ಞಾನ ಯಾರಲ್ಲಿ ಬಂತು? ಜೀವನಲ್ಲಿ ಬರ್ತಾ ಇದೆ. ಆದ್ದರಿಂದ ಬ್ರಹ್ಮಾಶ್ರಿತಾಜ್ಞಾನೆ ಅಹಂ ಅಜ್ಞಃ ಎಂಬತಕ್ಕಂತಹ ಪ್ರತೀತಿಯನ್ನಿಟ್ಟುಕೊಂಡು ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಅವರು ಹೇಳ್ತಾರೆ. ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಯಾವ ಪ್ರತೀತಿ ಪ್ರಮಾಣ? ಅಹಂ ಅಜ್ಞಃ ಎಂಬತಕ್ಕಂತಹ ಪ್ರತೀತಿ ಪ್ರಮಾಣ ಅಂತ ಹೇಳ್ತಾರೆ. ಅಲ್ಲಿ ಅಹಂ ಅಂತಂದರೆ ಅವನು ಅಹಮಂಶ, ಅವನು ಬ್ರಹ್ಮ ಅಂತ ಹೇಳೋದು. ಆದರೆ ಈ ಪ್ರತೀತಿ ಬರೋದು ಯಾರಿಗೆ? ಜೀವನಿಗೆ ಬರೋದು. ಹಾಗಾದರೆ ಈ ಅಹಂ ಶಬ್ದವಾಚ್ಯನಾದವನು ಯಾರಾದ? ಜೀವನಾದ. ಹಾಗಾದರೆ ಈ ಪ್ರತೀತಿಯು ಜೀವನಿಗೆ ಅಜ್ಞಾನ ಇದೆ ಎಂಬುದಾಗಿ ವಿಷಯೀಕರಿಸ್ತಾ ಇದೆ. ಅಂದ ಬ್ರಹ್ಮಾಶ್ರಿತಾಜ್ಞಾನೆ ಅಹಮಜ್ಞಃ ಎಂಬತಕ್ಕಂತಹ ಪ್ರತೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಸಿದ್ಧವಾಗುತ್ತೆ ಅಂತಂದರೆ ಕಿಂಕೇನ ಸಂಗತಂ? ಒಂದಕ್ಕೂ ಒಂದಕ್ಕೇನು ಸಂಬಂಧ ಇದೆ? ಬಂದದ್ದು ಜೀವನಿಗೆ ಅಹಮಜ್ಞಾನ ಪ್ರತೀತಿ, ಅಜ್ಞಾನ ಇರಬೇಕಾದದ್ದು ಬ್ರಹ್ಮನಲ್ಲಿ. ಹಾಗಾದರೆ ಜೀವನಿಗೆ ಬಂದಂತಹ ಅಹಮಜ್ಞ ಎಂಬತಕ್ಕಂಥ ಪ್ರತೀತಿಯಿಂದ ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದು ಸರಿಯೇ ಅಲ್ಲ. ಗುರುಗಳಿಗೆ ಜ್ಞಾನ ಇದೆ, ಶಾಸ್ತ್ರದ ಜ್ಞಾನ ಇದೆ. ಶಿಷ್ಯನಿಗೆ ಜ್ಞಾನ ಬಂದಂತೆ ಆಗುತ್ತಾ? ಹಾಗಾದರೆ ಗುರುಗಳಿಗೆ ಶಾಸ್ತ್ರದ ಜ್ಞಾನ ಇದೆ ಎಂದ ಮಾತ್ರಕ್ಕೆ ಶಿಷ್ಯನಿಗೆ ಜ್ಞಾನ ಬಂದಂತೆ ಆಗೋದಿಲ್ಲ. ಹಾಗೆ ಜೀವನಲ್ಲೇ ಅಜ್ಞಾನ ಇದೆ ಅಂತಾದರೆ ಬ್ರಹ್ಮನಲ್ಲಿ ಅಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಿಂಚ ಅಲ್ಲದೆ ಅಹಂ ಇತಿ ನಾನು ಅಜ್ಞಾ ಎಂಬತಕ್ಕಂತಹ ಈ ಜ್ಞಾನವು ಅಜ್ಞಾನಸ್ಯ ಅಹಂ ಅಜ್ಞಃ ಎಂಬತಕ್ಕಂತಹ ಅಜ್ಞಾನಸ್ಯ ಅಜ್ಞಾನದ ವಿಜ್ಞಾನಂ ಪ್ರತೀತಿಯು ದೇಹಿನಾಮೇವ ದೇಹಧಾರಣೆ ಮಾಡಿರತಕ್ಕಂತಹ ಜೀವರಿಗೆ ಇದೆ. ಬ್ರಹ್ಮಾಶ್ರಿತಾಜ್ಞಾನೆ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಆಸೆಯು ನಿಮಗಿದೆ. ಕಿಂಕೇನ ಸಂಗತಂ? ಈ ಜೀವನಲ್ಲಿ ಅಜ್ಞಾನ ಇರೋದಕ್ಕೂ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಹೇಳೋದಕ್ಕೂ ಏನು ಸಂಬಂಧ ಇದೆ? ಒಂದಕ್ಕೆ ಒಂದಕ್ಕೆ ಸಂಬಂಧವೇ ಇಲ್ಲ. ಕಿಂಚ ಅಲ್ಲದೇನೆ ಅಹಂ ಇತಿ ನಾನು ಅಜ್ಞಾ ಎಂಬತಕ್ಕಂತಹ ಅಜ್ಞಾನಸ್ಯ ಅಜ್ಞಾನದ ವಿಜ್ಞಾನಂ ಪ್ರತೀತಿಯು ದೇಹಿನಾಮೇವ ದೇಹಧಾರಣೆ ಮಾಡಿರುವ ಜೀವನಿಗೆ ಇರತಕ್ಕಂಥದ್ದು. ಬ್ರಹ್ಮಾಶ್ರಿತಾಜ್ಞಾನೆ ಅಜ್ಞಾನವು ಬ್ರಹ್ಮನಲ್ಲಿದೆ ಎಂಬತಕ್ಕಂಥದ್ದು ಆಶಾ ನಿಮ್ಮ ಆಸೆಯಾಗಿದೆ. ಕಿಂಕೇನ ಸಂಗತಂ ಜೀವನಲ್ಲಿ ಪ್ರತೀತಿ ಇರೋದು, ಬ್ರಹ್ಮನಲ್ಲಿ ಅಜ್ಞಾನ ಎಂತಕ್ಕಂಥದ್ದಕ್ಕೆ ಒಂದಕ್ಕೆ ಒಂದಕ್ಕೆ ಏನು ಸಂಬಂಧ? ಯಾವುದೂ ಇಲ್ಲ. ಪ್ರಕಾರಾಂತರೇಣ ಅಪಿ ಅಜ್ಞಾನವಾದಂ ದೂಷಯತಿ. ಇನ್ನೊಂದು ರೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಕೂಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಹಂ ಇತಿ ಅಂದರೆ ಅಜ್ಞಾನಸ್ಯ ವಿಜ್ಞಾನಂ ದೇಹಿನಾಮೇವ ಇತಿ ಸಂಬಂಧ. ಅಹಂ ಎಂಬತಕ್ಕಂತಹ ಈ ಅಜ್ಞಾನದ ಜ್ಞಾನ ಇದೆಯಲ್ಲ, ಅದು ಯಾರಿಗೆ? ದೇಹಿನಾಮೇವ. ಅದನ್ನು ಹೇಳ್ತಾರೆ. ಯಾವುದದು? ಅಹಮಜ್ಞಃ ಮಾಮನ್ಯಂಚ ನ ಜಾನಾಮಿ ಇತಿ ವದಂತಹ ಲೌಕಿಕಾಃ ಏವ ಪುರುಷಾಃ ಅಂತ. ಅಹಮಜ್ಞಃ ಮಾಮನ್ಯಂಚ ನ ಜಾನಾಮಿ ಅಂತ ಯಾರು ಹೇಳ್ತಾರೆ? ಪ್ರಯೋಗ ಮಾಡೋರು. ಲೌಕಿಕ ಪುರುಷರು, ಎಲ್ಲ ವ್ಯಕ್ತಿಗಳು ನನಗೆ ಗೊತ್ತಿಲ್ಲ ಅಂತ ಅಹಮಜ್ಞಃ ಅಂತ ಹೇಳ್ಕೊಳ್ತಾರೆ. ಅದರಿಂದಾಗಿ ಈ ಪ್ರತೀತಿ ಇರೋದು ಯಾರಿಗೆ? ಜೀವನಿಗಿರ್ತಕ್ಕಂಥದ್ದು. ನತು ಅಲೌಕಿಕ ಸರ್ವಜ್ಞ ಭಗವಾನಪಿ ಏವ ಮಾಹ. ಭಗವಂತ ಅಹಮಜ್ಞ ಅಂತ ಹೇಳ್ಕೊಳ್ತಾನ? ಅಂದ ಲೌಕಿಕರಾದ ವ್ಯಕ್ತಿಗಳು ಅಹಮಜ್ಞ ಅಂತ ಹೇಳ್ಕೊಳ್ತಾರೆ. ಅಪ್ರಾಕೃತನಾದ ಅಲೌಕಿಕನಾದಂತಹ ಪರಮಾತ್ಮನಿಗೆ ಅಹಂ ಅಜ್ಞ ಎಂಬತಕ್ಕಂತಹ ಪ್ರತೀತಿ ಇಲ್ಲ. ಅತಃ ಪ್ರತ್ಯಕ್ಷಂ ಜೀವೇಶ್ವೇವ ಅಜ್ಞಾನಂ ಸಾಧಯತಿ. ಹಾಗಾದರೆ ಅಹಂ ಅಜ್ಞ ಎಂಬತಕ್ಕಂತಹ ಪ್ರತೀತಿ, ಈ ಪ್ರತ್ಯಕ್ಷ, ಇದು ಯಾರಲ್ಲಿ ಅಜ್ಞಾನವನ್ನು ಸಾಧಿಸಿಕೊಡುತ್ತೆ? ಜೀವೇಶ್ವೇವ, ಜೀವನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಸಾಧಿಸಿಕೊಡ್ತಾ ಇದೆ. ಯಾಕೆ? ಪ್ರಮಾಣ ಅನುಗುಣವಾಗಿ ಪ್ರಮೇಯವನ್ನು ಒಪ್ಪಬೇಕು.
ಪ್ರಮಾಣ ಪ್ರತ್ಯಕ್ಷ. ಇದು ಯಾರಲ್ಲಿ ಅಜ್ಞಾನವನ್ನು ಸಾಧಿಸಿಕೊಡ್ತಾ ಇದೆ? ಜೀವನಲ್ಲಿ. ಹಾಗಾದರೆ ಜೀವನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ಪ್ರಮೇಯವನ್ನು ಒಪ್ಪಬೇಕು. ಬ್ರಹ್ಮಾಶ್ರಿತಾಜ್ಞಾನೇ ಪರಸ್ಯ ಆಶಾ. ಅವರಿಗೆ ಬ್ರಹ್ಮನಲ್ಲಿ ಅಜ್ಞಾನ ಇದೆ, ಅಜ್ಞಾನ ಸಿದ್ಧ ಆಗಬೇಕು ಅಂತ ಬಯಕೆ ಇದೆ. ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ಆಸೆ ಇದೆ. ಅಹಮಜ್ಞ ಇತಿ ಪ್ರತ್ಯಕ್ಷಾತ್ ಬ್ರಹ್ಮಣಿ ಅಜ್ಞಾನಂ ಸಿದ್ಧ್ಯತೀತ್ಯಭಿಸಂಧಿಹಿ. ಅವರ ಅಭಿಪ್ರಾಯ ಏನು? ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಇರೋದರಿಂದ ಈ ಪ್ರತ್ಯಕ್ಷದಿಂದ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಅವರ ಅಭಿಪ್ರಾಯ. ತಥಾಚ ಪ್ರಮಾಣಂ ಅನ್ಯತ್ರ ಪ್ರಮೇಯಂ ಅನ್ಯತ್ರ ಇತಿ ಅಸಂಗತಿರೇವ. ಅಹಂ ಅಜ್ಞ ಅಂತ ಪ್ರತೀತಿ ಇರೋದು ಜೀವನಲ್ಲಿ, ಅಜ್ಞಾನ ಇರೋದು ಬ್ರಹ್ಮನಲ್ಲಿ ಅಂತ ಹೇಳ್ತೀರಾ ಅಂತಂದರೆ ಪ್ರಮಾಣ ಇರೋದು ಒಂದು ಕಡೆ, ಪ್ರಮೇಯ ಇರೋದು ಇನ್ನೊಂದು ಕಡೆ ಅಂತ ಆಗುತ್ತೆ. ಅದರಿಂದ ಅಹಮಜ್ಞ ಎಂಬತಕ್ಕಂಥ ಪ್ರತೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅತಃ ಬ್ರಹ್ಮೈವ ಸ್ವ ಅಜ್ಞಾನವಶಾತ್ ಸಂಸರತಿ ಇತ್ಯಾದಿ ಪ್ರಮೇಯಂ ಅಪಿ ಅತ್ಯಂತ ಅಸಂಗತಮೇವ ಇತಿ ಭಾವ. ಅದರಿಂದ ಬ್ರಹ್ಮನೇ ಅಜ್ಞಾನವಶಾತ್, ಸ್ವ ಅಜ್ಞಾನವಶಾತ್, ತನ್ನಲ್ಲಿರುವ ಅಜ್ಞಾನದಿಂದಾಗಿ ಅವನು ಜೀವನಾಗಿ ಈ ಸಂಸಾರದಲ್ಲಿದ್ದಾನೆ ಎಂಬುದಾಗಿ ಏನು ಹೇಳ್ತಾ ಇದ್ದಾರೆ? ಅದಂತೂ ಸಾಧ್ಯವೇ ಇಲ್ಲ. ಯಾಕೆ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತಾಗಿದ್ದರೆ ಬ್ರಹ್ಮನಲ್ಲಿರುವ ಅಜ್ಞಾನದಿಂದ ಜೀವನಿಗೆ ಸಂಸಾರ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದರೆ ಬ್ರಹ್ಮನೇ ಜೀವನಾಗಿ ಸಂಸಾರದಲ್ಲಿದ್ದಾನೆ ಅಂತ ಹೇಳ್ಬೋದಾಗಿತ್ತು. ಆದರೆ ಬ್ರಹ್ಮನಿಗೆ ಅಜ್ಞಾನ ಸಿದ್ಧ ಆಗೋದಿಲ್ಲ. ಐಕ್ಯ ತದೇವ ಚೇದ್ಬ್ರಾಹ್ಮಂ ಅನ್ಯೋನ್ಯಾಶ್ರಯತಾ ತದಾ. ಅದಕ್ಕೆ ಅವರು ಹೇಳ್ತಾರೆ ಅಹಮಜ್ಞ ಅಂತ ಪ್ರತೀತಿ ಸಿದ್ಧವಾಗಿದೆ. ಈ ಪ್ರತೀತಿಯಿಂದ ಯಾರಲ್ಲಿ ಅಜ್ಞಾನ ಸಿದ್ಧ ಆಯಿತು? ಜೀವನ. ಜೀವಬ್ರಹ್ಮ ಒಂದೇ. ಅಹಮಜ್ಞ ಅಂತ ಪ್ರತೀತಿಯಿಂದ ಜೀವನಲ್ಲಿ ಅಜ್ಞಾನ ಸಿದ್ಧವಾಯಿತು, ಜೀವಬ್ರಹ್ಮ ಒಂದೇ. ಆದ್ದರಿಂದ ಅಜ್ಞಾನ ಯಾರಲ್ಲಿ ಸಿದ್ಧ ಆಯಿತು? ಬ್ರಹ್ಮನಲ್ಲಿಯೂ ಕೂಡ ಸಿದ್ಧ ಆಯಿತು ಅಂತ ಈ ರೀತಿಯಲ್ಲಿ ಹೇಳ್ತೇವೆ. ಹೇಳೋದು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ ಅನ್ಯೋನ್ಯಾಶ್ರಯತಾ ತದಾ. ಆವಾಗ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಅದನ್ನು ಸಮರ್ಥನೆ ಮಾಡ್ತಾರೆ. ಜೀವ ಅಹಮಜ್ಞ ಅಂತ ಪ್ರತೀತಿ ಉಳ್ಳವನಾಗಿದ್ದಾನೆ. ಅಹಮಜ್ಞ ಅಂತ ಪ್ರತೀತಿ ಜೀವನಿಗಿದ್ದರೆ ಜೀವನಿಗೆ ಅಜ್ಞಾನ ಇದೆ ಅಂತಾಯಿತು. ಜೀವನಿಗೆ ಅಜ್ಞಾನ ಇರೋದರಿಂದ ಜೀವಾಭಿನ್ನನಾದ ಬ್ರಹ್ಮನಲ್ಲಿಯೂ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಅವ್ರು ಹೇಳಬೇಕು. ಯಾಕೆ? ಜೀವಬ್ರಹ್ಮರಿಗೆ ಅಭೇದ ಇರೋದರಿಂದ. ಆದರೆ ಅನ್ಯೋನ್ಯಾಶ್ರಯತಾ ದೋಷ ಬರುತ್ತೆ. ಐಕ್ಯ, ಜೀವ ಬ್ರಹ್ಮರಿಗೆ ಐಕ್ಯ ಇರುವುದರಿಂದ, ಅಭೇದ ಇರುವುದರಿಂದ ತದೇವ ಅಹಮಜ್ಞ ಎಂಬತಕ್ಕಂತಹ ಜೀವನಲ್ಲಿ ಇರುವಂತಹ ಅಜ್ಞಾನದ ಪ್ರತ್ಯಕ್ಷವೇ ಬ್ರಾಹ್ಮಂ ಚೇತ್, ಬ್ರಹ್ಮನಲ್ಲಿರುವ ಅಜ್ಞಾನದ ಪ್ರತ್ಯಕ್ಷ ಅಂತ ಹೇಳ್ತೀವಿ ಅಂತಂದರೆ ತದಾ ಆಗ ಅನ್ಯೋನ್ಯಾಶ್ರಯತಾ, ಅನ್ಯೋನ್ಯಾಶ್ರಯ ದೋಷವು ಬರುತ್ತದೆ. ಐಕ್ಯ, ಜೀವಬ್ರಹ್ಮರಿಗೆ ಐಕ್ಯ ಇರುವುದರಿಂದ, ಅಭೇದ ಇರುವುದರಿಂದ ತದೇವ ಅಹಮಜ್ಞ ಎಂಬತಕ್ಕಂತಹ ಜೀವನಿಗಿರತಕ್ಕಂತಹ ಅಜ್ಞಾನದ ಪ್ರತ್ಯಕ್ಷವೇ ಬ್ರಾಹ್ಮಂ ಚೇತ್, ಬ್ರಹ್ಮನಿಗೆ ಇರುವಂತಹ ಅಜ್ಞಾನದ ಪ್ರತ್ಯಕ್ಷ ಅಂತ ಹೇಳ್ತೀವಿ ಅಂತಂದರೆ ತದಾ ಆಗ ಅನ್ಯೋನ್ಯಾಶ್ರಯತ, ಅನ್ಯೋನ್ಯಾಶ್ರಯ ದೋಷವು ಬರುತ್ತದೆ. ಅದೇ ಹೌದು, ಅಭೇದ ಇದ್ದರೆ ಹಾಗೆ ತಾನೆ. ಈಗ ಅಲ್ಲಿ ಇದರಲ್ಲಿ ಹೇಳ್ತಾರಲ್ಲ, ಬಲಿಚಕ್ರವರ್ತಿ ಕಿರೀಟವನ್ನು ಅಪಹಾರ ಮಾಡಿದ್ದ, ಅದನ್ನು ಗರುಡ ತಂದು ಗೋಮಂತಕ ಪರ್ವತದಲ್ಲಿ ಕೃಷ್ಣ ಇದ್ದಾಗ ಅದನ್ನು ಇಟ್ಟ, ಅದು ಭಗವಂತನ ತಲೆಯಲ್ಲಿ ಆ ಕಿರೀಟ ಎಂಬತಕ್ಕಂಥದ್ದು ಸೇರಿತು. ಅದು ಆ ಭಗವಂತನ ಮೂಲ ರೂಪದಲ್ಲಿದ್ದಂಥ ಕಿರೀಟ. ಅದು ಈಗ ಕೃಷ್ಣನ ಅವತಾರದಲ್ಲಿ ತಂದಿಟ್ಟರೆ ಅದು ಸರಿಯಾಗಿತ್ತು. ಯಾಕೆ? ತದೇವೇದಂ ನೇಹನ ನಾಸ್ತಿ ಕಿಂಚನ. ಐಕ್ಯಾತ್, ಜೀವಬ್ರಹ್ಮಣೋ ಐಕ್ಯಾತ್. ಐಕ್ಯಾತ್ ಅಂದರೆ ಜೀವಬ್ರಹ್ಮರಿಗೆ ಅಭೇದ ಇರುವುದರಿಂದ ಅಂತ ಅರ್ಥ. ತದೇವ ಅಂತಿದೆ, ಅದಕ್ಕೇನರ್ಥ? ಜೀವ ಅಜ್ಞಾನ ಪ್ರತ್ಯಕ್ಷಮೇವ, ಜೀವನಿಗೆ ಇರತಕ್ಕಂತಹ ಅಹಮಜ್ಞ ಎಂಬತಕ್ಕಂತಹ ಅಜ್ಞಾನದ ಪ್ರತ್ಯಕ್ಷ, ಅಜ್ಞಾನದ ಅನುಭವ.
ಇದು ಬ್ರಾಹ್ಮಮೇವ ಅಂತ, ಅಂದರೆ ಬ್ರಹ್ಮ ಸಂಬಂಧಿ, ಬ್ರಹ್ಮ ಅಜ್ಞಾನ ಪ್ರತ್ಯಕ್ಷಂ, ಇದು ಬ್ರಹ್ಮನ ಅಜ್ಞಾನದ ಪ್ರತ್ಯಕ್ಷ ಇತಿ ಚೇತ್ ಇತಿ ಸಂಬಂಧ. ಈ ರೀತಿಯಲ್ಲಿ ಹೇಳ್ತೀರಾ ಅಂತಾದರೆ ಅವಾಗ ತದಾ ಅನ್ಯೋನ್ಯಾಶ್ರಯತಾ ಸ್ಯಾದ್ ಇತ್ಯರ್ಥ. ಅನ್ಯೋನ್ಯಾಶ್ರಯತಾ ದೋಷ ಎಂತಕ್ಕಂಥದ್ದು ಬರುತ್ತೆ. ಇಲ್ಲ. ಯಾಕೆ ಅಂತಂದರೆ ನೀವು ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡ್ತೀರ. ಆದರೆ ಆ ಪ್ರತಿಬಿಂಬ ಬರಲಿಕ್ಕೆ ಯಾವುದು ಉಪಾಧಿ ಮಾಧ್ಯಮ ಇದೆಯೋ ಅದರಲ್ಲಿ ದೋಷ ಇದ್ದರೂ ಕೂಡ ಪ್ರತಿಬಿಂಬದಲ್ಲಿ ದೋಷ ಬರುತ್ತೆ. ಬಿಂಬದಲ್ಲೇ ದೋಷ ಇರಬೇಕು ಅಂತಿಲ್ಲ. ನೀವು ಚೆನ್ನಾಗೇ ಇದ್ದೀರಾ, ಆದರೆ ಕನ್ನಡಿ ಮಸಮಸಕಾಗಿದೆ, ಅದನ್ನು ಕನ್ನಡಿಯಲ್ಲಿ ದೋಷ ಇರೋದರಿಂದ ಪ್ರತಿಬಿಂಬದಲ್ಲಿ ದೋಷ ಬರುತ್ತೆ. ಅದು ಬಿಂಬದಲ್ಲಿ ಇದ್ದರೆ ಮಾತ್ರ ಪ್ರತಿಬಿಂಬದಲ್ಲಿ ಬರಬೇಕು ಅಂತಿಲ್ಲ. ಮತ್ತು ಒಂದು ಬಿಂಬದಲ್ಲಿ ಇದ್ದದ್ದು ಎಲ್ಲವೂ ಪ್ರತಿಬಿಂಬದಲ್ಲಿ ಬರೋದಿಲ್ಲ. ಕೇಳ್ತಾ? ಬಿಂಬದಲ್ಲಿ ಇದ್ದದ್ದು ಎಲ್ಲವೂ ಪ್ರತಿಬಿಂಬದಲ್ಲಿ ಬರೋದಿಲ್ಲ. ಬಿಂಬದಲ್ಲಿ ಇದ್ದದ್ದು ಎಲ್ಲವೂ ಬಂತು ಅಂದರೆ ಬಿಂಬವೇ ಆಯಿತು, ಅದು ಪ್ರತಿಬಿಂಬ ಆಗೋದೇ ಇಲ್ಲ. ಪ್ರತಿಬಿಂಬ ಅಂತಂದ ಮೇಲೆ ಬಿಂಬದಲ್ಲಿ ಇದ್ದದ್ದು ಎಲ್ಲವೂ ಬರುತ್ತೆ ಅಂತ ಅರ್ಥವೇ ಅಲ್ಲ, ಬರೋದೇ ಇಲ್ಲ. ಬೇಕಾದ ಬಿಂಬದಲ್ಲಿ ಇದ್ದದ್ದು ಕೆಲವು ಪ್ರತಿಬಿಂಬದಲ್ಲಿ ಬರೋದಿಲ್ಲ. ಈಗ ನಾವು ಚೇತನ, ನಮ್ಮದು ಪ್ರತಿಬಿಂಬ, ಅದರಲ್ಲಿ ಚೈತನ್ಯ ಇಲ್ಲ ಅಲ್ವಾ? ಬಿಂಬದಲ್ಲಿ ಚೈತನ್ಯ ಇದೆ ಅಂತಂದರೆ ಪ್ರತಿಬಿಂಬದಲ್ಲಿಯೂ ಚೈತನ್ಯ ಇರಬೇಕು, ಇಲ್ಲ ಅಲ್ಲಿದೆ. ಅಂದರೆ ನಾನು ಹೇಳ್ತಾ ಇರೋದು ಆ ನಿಯಮ ಎಲ್ಲ ಕಡೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು. ಅಂದರೆ ಬಿಂಬದಲ್ಲಿ ಇದ್ದದ್ದೆಲ್ಲವೂ ಪ್ರತಿಬಿಂಬದಲ್ಲಿ ಬರಬೇಕು ಅಂತಿಲ್ಲ. ಬಿಂಬದಲ್ಲಿ ಇಲ್ಲದೇ ಇದ್ದದ್ದು ಪ್ರತಿಬಿಂಬದಲ್ಲಿ ಬರುತ್ತೆ, ಬಿಂಬದಲ್ಲಿ ಇದ್ದದ್ದೆಲ್ಲ ಪ್ರತಿಬಿಂಬದಲ್ಲಿ ಬರೋದಿಲ್ಲ, ಎರಡೂ ಹೌದು. ಯಾವುದು? ಒಂದು ಅಂಶ ಬರುತ್ತಷ್ಟೇ. ಎಲ್ಲವೂ ಬರಬೇಕು ಅಂತಿಲ್ಲ, ಎಲ್ಲವೂ ಒಂದೊಂದು ಅಂಶ ಬರುತ್ತೆ ಅಂತಿಲ್ಲ. ಅಷ್ಟೇ. ಈಗ ಪರಮಾತ್ಮ ಬಿಂಬ, ಜೀವ ಪ್ರತಿಬಿಂಬ. ಪರಮಾತ್ಮನಲ್ಲಿ ಸ್ವಾತಂತ್ರ್ಯ ಇದೆ, ಜೀವನಲ್ಲಿ ಸ್ವಾತಂತ್ರ್ಯ ಒಂದು ಅಂಶ ಬರುತ್ತಾ? ಇಲ್ಲ. ಅದರಿಂದ ಬಿಂಬದಲ್ಲಿರೋದು ಎಲ್ಲವೂ ಬರಬೇಕು ಅಂತಿಲ್ಲ, ಕೆಲವೊಂದು ಬರುತ್ತಷ್ಟೆ. ಯಾವುದು ಅನುಭವ ಸಿದ್ಧವಾಗಿದೆ, ಪ್ರಮಾಣ ಸಿದ್ಧವಾಗಿದೆ, ವಿರೋಧ ಇಲ್ಲ, ಅದು ಮಾತ್ರ ಬರುತ್ತೆ. ಇಲ್ಲದಿದ್ದೆಲ್ಲ ಬರಬೇಕು ನಿಯಮ ಇಲ್ಲ. ಹೌದು ಹೌದು. ಏನು? ಅದಕ್ಕೆ ಪ್ರತಿಬಿಂಬ ಅಂತಂದರೆ ಜೀವನಲ್ಲಿ ಏನೇನು ನಡೀತಾ ಇದೆಯೋ ಇದೆಲ್ಲವೂ ಕೂಡ ಬಿಂಬಾಧೀನ ಅಂತ ಅರ್ಥ. ಜೀವ ಏನೇನು ಅವನಲ್ಲಿ ನಡೀತಾ ಇದೆಯೋ ಇದೆಲ್ಲವೂ ಕೂಡ ಬಿಂಬಾಧೀನ ಅಂತ ಅರ್ಥ. ನಿಮ್ಮ ಬಿಂಬ ಕಾಣಿಸಲ್ಲ, ನಿಮಗೆ ಪ್ರತಿಬಿಂಬನೇ ಕಾಣಿಸೋದು. ಹಾಗೆ ಇಲ್ಲೂ ಕೂಡ ಜೀವ ಪ್ರತಿಬಿಂಬ. ನಿಮಗೆ ಬಿಂಬ ಕಾಣಿಸ್ಲಿಲ್ಲ, ಪ್ರತಿಬಿಂಬವೇ ಕಾಣಿಸಿದ್ದು, ಜೀವ ಪ್ರತಿಬಿಂಬ ಕಾಣಿಸ್ತಾ ಇದ್ದಾನೆ. ಹೌದು, ಬಿಂಬ ಬಿಂಬ ಪರಮಾತ್ಮ, ಪ್ರತಿಬಿಂಬ ಜೀವ. ಅಲ್ಲಿ ನಿಮ್ಮ ಕಣ್ಣಲ್ಲಿ ಕಾಣಿಸೋದು ಪ್ರತಿಬಿಂಬ ಅಷ್ಟೇ, ಬಿಂಬ ಕಾಣಿಸಲ್ಲ ಅಲ್ವಾ? ಹಾಗೆ ಪ್ರತಿಬಿಂಬನಾದ ಜೀವ ಅಂತ ಹೇಳ್ತಾ ಇದ್ದೀರಲ್ಲ, ಪ್ರತಿಬಿಂಬ ಕಾಣಿಸ್ತಾ ಇದ್ದಾನೆ. ಐಕ್ಯ ಸಿದ್ಧೋ ಭವೇದಜ್ಞಂ ಬ್ರಹ್ಮ ತಸ್ಯಾಜ್ಞತಾವಶಾತ್ ಜೀವಭಾವೇ ಭವೇದೈಕ್ಯಂ ತತೋನ್ಯೋನ್ಯಾಶ್ರಯೋ ನ ಕಿಂ. ಹಿಂದೆ ಜೀವಬ್ರಹ್ಮರಿಗೆ ಅಭೇದ ಇದೆ. ಜೀವನ ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷವೇ
ಬ್ರಹ್ಮನ ಅಹಮಜ್ಞ ಎಂತಕ್ಕಂತಹ ಪ್ರತ್ಯಕ್ಷ ಆಗಿದೆ ಅಂತ ಹೇಳಿದರು. ಅದಕ್ಕೆ ನಾವೇನು ದೋಷ ಹೇಳಿದೆವು? ಅನ್ಯೋನ್ಯಾಶ್ರಯತಾ ದೋಷ ಬರುತ್ತೆ. ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಐಕ್ಯ ಸಿದ್ಧವು ಭವೇದ್ ಅಜ್ಞಂ ಅಂತ. ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತಾದರೆ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತಾಯಿತು. ಜೀವಬ್ರಹ್ಮರಿಗೆ ಅಭೇದ ಸಿದ್ಧವಾಯಿತು ಅಂತಾದರೆ ಆವಾಗ ಅಹಮಜ್ಞ ಎಂತಕ್ಕಂಥ ಪ್ರತೀತಿ ಇರೋದರಿಂದಾಗಿ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಸಿದ್ಧ ಆಯಿತು. ಹಾಗೆ ತಸ್ಯ ಅಜ್ಞಾನತಾವಶಾತ್ ಜೀವಭಾವೆ. ಒಂದು ವೇಳೆ ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತಾದ್ರೇ ಜೀವ ಎಂತಕ್ಕಂಥವನು ಸಿದ್ಧ ಆಗ್ತಾನೆ. ಜೀವ ಸ್ವತಃ ಇಲ್ವಲ್ಲ, ಬ್ರಹ್ಮನಲ್ಲಿ ಅಜ್ಞಾನವಶಾತ್ ಜೀವಭಾವ ಬಂದಿರೋದು. ಆದ್ದರಿಂದ ಅಜ್ಞಾನ ಇದೆ ಅಂತಾದರೆ ಜೀವ ಸಿದ್ಧ ಆಗ್ತಾನೆ. ಜೀವ ಐಕ್ಯ ಎಂತಕ್ಕಂಥದ್ದು ಇದೆ ಅಂತಾದರೆ ಆವಾಗ ಅಜ್ಞಾನ ಸಿದ್ಧವಾಗುತ್ತೆ. ಅಜ್ಞಾನ ಸಿದ್ಧವಾಯಿತು ಅಂತಂದರೆ ಐಕ್ಯ ಇರಬೇಕು. ಐಕ್ಯ ಇದ್ರೇ ಅಜ್ಞಾನ ಸಿದ್ಧ ಆಗೋದು. ಅಜ್ಞಾನ ಸಿದ್ಧ ಆದ್ರೇ ಜೀವ ಸಿದ್ಧ ಆಗೋದು. ಜೀವ ಸಿದ್ಧ ಆದ್ರೇ ಅಜ್ಞಾನ ಸಿದ್ಧ ಆದ್ರೇ ಐಕ್ಯ ಸಿದ್ಧ ಆಗೋದು. ಐಕ್ಯ ಸಿದ್ಧ ಆದ್ರೇ ಅಜ್ಞಾನ ಸಿದ್ಧ ಆಗೋದು ಅಂತಾಗುತ್ತೆ. ಐಕ್ಯ ಸಿದ್ಧ ಆದರೆ ಆವಾಗ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ. ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾದರೆ ಜೀವಭಾವ ಸಿದ್ಧವಾಗುತ್ತೆ. ಜೀವಭಾವ ಸಿದ್ಧ ಆದರೆ ಆವಾಗ ಅಜ್ಞಾನ ಸಿದ್ಧವಾಗುತ್ತೆ. ಅಜ್ಞಾನ ಸಿದ್ಧ ಆಯಿತು ಅಂತಂದರೆ ಆವಾಗ ಜೀವನಲ್ಲಿ ಅಜ್ಞಾನ ಇದೆ, ಅದೇ ಬ್ರಹ್ಮನಲ್ಲಿದೆ ಅಂತ ಆಗುತ್ತೆ. ಹೀಗೆ ಅಜ್ಞಾನ ಸಿದ್ಧವಾಯಿತು ಅಂತಂದರೆ ಆವಾಗ ಬ್ರಹ್ಮಭಾವ ಜೀವಭಾವ ಬಂತು, ಅದರಿಂದ ಜೀವ ಸಿದ್ಧ ಆಗ್ತಾನೆ, ಜೀವನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ. ಜೀವನಲ್ಲಿ ಅಜ್ಞಾನ ಸಿದ್ಧ ಆಯಿತು ಅಂತಂದರೆ ಆವಾಗ ಜೀವನ ಬ್ರಹ್ಮನು ಒಂದೇ ಆಗಿರೋದ್ರಿಂದ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಏನು? ಹಾಂ, ಅದ್ವೈತ ಮತ ಪ್ರಕಾರ, ಮಾಯಾವಾದಿಗಳ ಮತ ಪ್ರಕಾರ ಬ್ರಹ್ಮಾಶ್ರಯ. ಬಿಂಬ ಪ್ರತಿಬಿಂಬ ಅಂತ ಹೇಳಿಲ್ಲಲ್ಲ ಅವರು. ಕೇಳಿದ್ದಕ್ಕೆ ಉತ್ತರ ಹೇಳಿದ್ದಷ್ಟೇ ಹೊರತು ಅದು ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ. ಬಿಂಬ ಪ್ರತಿಬಿಂಬವ ಇಲ್ಲೇನು ಬರಲೇ ಇಲ್ಲ ವಿಷಯ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಷ್ಟೇ ಹೊರತು ಅದೇ ಬಿಂಬ ಪ್ರತಿಬಿಂಬಭಾವ ಇಲ್ಲಿ ಬಂದದ್ದು ವಿಷಯ ಅಲ್ಲ. ಇಲ್ಲಿ ಬಂದದ್ದು ಅಹಮಜ್ಞ ಎಂತಕ್ಕಂತಹ ಪ್ರತೀತಿ, ಅದು ಬ್ರಹ್ಮನಿಗೆ ಅಜ್ಞಾನದ ಪ್ರತೀತಿ ಅಂತ ಅವ್ರು ಹೇಳೋರು. ಅಹಮಜ್ಞ ಎಂತಕ್ಕಂತಹ ಪ್ರತೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಅವರ ಅಭಿಪ್ರಾಯ. ಯಾಕೆ? ಅಹಂ ಅಂದರೆ ಯಾರು? ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದರೆ ಬ್ರಹ್ಮ. ಹಾಗಾದರೆ ಅಹಮಜ್ಞ ಅಂತ ಪ್ರತೀತಿ ಬಂದರೆ ಯಾರಲ್ಲಿ ಅಜ್ಞಾನ ಬಂತು? ಬ್ರಹ್ಮನಲ್ಲಿ ಬಂತು ಅಂತ ಅವ್ರು ಹೇಳ್ತಾರೆ. ಅದನ್ನು ನಾವು ಹೇಳ್ತಾ ಇದ್ದೇವೆ. ಅಹಮಜ್ಞ ಅಂತ ಪ್ರತೀತಿ ಬರೋದು ಯಾರಿಗೆ? ಜೀವನಿಗೆ. ಹಾಗಾದರೆ ಅಜ್ಞಾನ ಯಾರಲ್ಲಿ ಸಿದ್ಧ ಆಯಿತು? ಜೀವನಲ್ಲಿ ಸಿದ್ಧ ಆಯಿತು. ಬ್ರಹ್ಮನಲ್ಲಿ ಹೇಗೆ? ಅಹಮಜ್ಞಾನ ಬ್ರಹ್ಮನಿಗೆ ಬರುತ್ತಾ? ಇಲ್ಲ. ಅಹಮಜ್ಞಾನ ಬ್ರಹ್ಮನಿಗೆ ಬಂದಿದ್ದರೆ ಅಹಮಜ್ಞ ಅಂತಕ್ಕಂಥ ಪ್ರತೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧ ಆಗ್ತಿತ್ತು. ಅಹಮಜ್ಞಾನ ಪ್ರತೀತಿ ಬರೋದು ಅದನ್ನು ಹೇಳೋದು ದೇಹಿನಾಂ ಅಂತ. ಜೀವರಿಗೆ ಪ್ರತೀತಿ ಬರುತ್ತೆ. ಜೀವರಿಗೆ ಅಹಮಜ್ಞಾನ ಪ್ರತೀತಿ ಬಂದರೆ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧ ಆಗೋದು ಹೇಗೆ? ಅದಕ್ಕೆ ಏನು ಹೇಳಬೇಕು? ಜೀವನಲ್ಲಿ ಅಜ್ಞಾನ ಸಿದ್ಧ ಆಯಿತು ಅಂದರೆ ಜೀವ ಬ್ರಹ್ಮ ಒಂದೇ. ಜೀವನಲ್ಲಿ ಅಜ್ಞಾನ ಸಿದ್ಧ ಆಯಿತು ಅಂದರೆ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧ ಆಯ್ತಂತೂ ಸಿದ್ಧ ಆಯ್ತಲ್ಲ ಅಂತ ಹೇಳಬೇಕು. ಅದಕ್ಕೆ ನಾವು ಹೇಳ್ತೇವೆ, ನೀವು ಈ ರೀತಿ ಹೇಳೋದಾದರೆ ಅನ್ಯೋನ್ಯಾಶ್ರಯತಾ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ದೇವೆ. ಐಕ್ಯ ಸಿದ್ಧವು ಜೀವಬ್ರಹ್ಮರಿಗೆ ಅಭೇದ ಸಿದ್ಧವಾದರೆ ಬ್ರಹ್ಮನು ಅಜ್ಞಂ ಭವೇತ್, ಅಜ್ಞಾನವುಳ್ಳವನು ಆಗ್ತಾ ಇದ್ದಾನೆ, ಅಜ್ಞಾನಕ್ಕೆ ಆಶ್ರಯನೂ ಆಗ್ತಾ ಇದ್ದಾನೆ. ತಸ್ಯ, ಆ ಬ್ರಹ್ಮನಿಗೆ ಅಜ್ಞತಾವಶಾತ್ ಅಜ್ಞಾನ ಇರುವುದರಿಂದ ಜೀವಭಾವೇ, ಜೀವಭಾವವು ಜೀವತ್ವ ಉಂಟಾಗ್ತಾ ಇರಬೇಕಾದರೆ ಐಕ್ಯಂ ಭವೇ, ಐಕ್ಯ ಎಂತಕ್ಕಂಥದ್ದು ಸಿದ್ಧವಾಗುತ್ತದೆ. ಏಕೆ? ಜೀವಭಾವ ಹೇಗೆ? ಅಜ್ಞಾನದಿಂದ. ಅಜ್ಞಾನದಿಂದ ಜೀವ ಕಾಣಿಸ್ತಾನೆ ಅಂದರೆ ವಾಸ್ತವಿಕವಾಗಿರೋದೇನು? ಬ್ರಹ್ಮನೇ ಇರೋದು. ನಮಗೆ ಅಜ್ಞಾನದಿಂದ ರಜತ ಕಾಣಿಸ್ತು ಅಂದರೆ ಮೂಲ ಇರೋದೇನು? ಶುಕ್ತಿಯೇ ಅಲ್ವಾ? ಅಜ್ಞಾನದಿಂದ ಹಾವು ಕಾಣಿಸ್ತು ಅಂತಂದ್ರೆ ಅಲ್ಲಿರೋದೇನು? ಹಗ್ಗನೇ. ಹಾಗೆ ಅಜ್ಞಾನದಿಂದ ನಮಗೆ ಜೀವ ಕಾಣಿಸ್ತಾ ಅಂದರೆ ಇರೋದೇನಲ್ಲಿ? ಬ್ರಹ್ಮ. ಹಾಗಾದರೆ ಅಜ್ಞಾನ ಎಂಬತಕ್ಕಂಥದ್ದು ಸಿದ್ಧವಾದರೆ ಆವಾಗ ಜೀವಭಾವ ಅಜ್ಞಾನದಿಂದ ಅಂತ ಆಗುತ್ತೆ. ಆವಾಗ ಜೀವಬ್ರಹ್ಮರಿಗೆ ಅಭೇದ ಸಿದ್ಧವಾಗುತ್ತೆ. ಜೀವಭಾವೇ, ಜೀವಭಾವವು
ಉಂಟಾಗುತ್ತಿರಲು ಐಕ್ಯಂ ಜೀವಬ್ರಹ್ಮರಿಗೆ ಅಭೇದವು ಭವೇತ್ ಆಗುತ್ತದೆ. ತತಃ ಆದ್ದರಿಂದ ಅನ್ಯೋನ್ಯಾಶ್ರಯ ನ ಕಿಂ, ಅನ್ಯೋನ್ಯಾಶ್ರಯ ಬರಲಿಲ್ವೇನು? ಬಂದೇ ಬರುತ್ತೆ. ಐಕ್ಯ ಸಿದ್ಧವು ಜೀವಬ್ರಹ್ಮರಿಗೆ ಅಭೇದ ಸಿದ್ಧವಾದರೆ ಬ್ರಹ್ಮನು ಅಜ್ಞಂ ಭವೇತ್, ಅಜ್ಞಾನಕ್ಕೆ ಆಶ್ರಯನೂ ಆಗ್ತಾನೆ. ತಸ್ಯ ಆ ಬ್ರಹ್ಮನಿಗೆ ಅಜ್ಞತಾವಶಾತ್, ಅಜ್ಞಾನ ಎಂಬತಕ್ಕಂಥದ್ದು ಸಿದ್ಧವಾದರೆ ಜೀವಭಾವೇ ಅಜ್ಞಾನವಶಾತ್, ಅಜ್ಞಾನದಿಂದ ಜೀವಭಾವೆ ಜೀವತ್ವವು ಉಂಟಾಗ್ತಾ ಇರಲು ಐಕ್ಯಂ ಜೀವಬ್ರಹ್ಮರಿಗೆ ಅಭೇದವು ಭವೇತ್ ಆಗ್ತಾ ಇದೆ. ತತಃ ಆದ್ದರಿಂದ ಕಥಂನ ಅನ್ಯೋನ್ಯಾಶ್ರಯ, ಅನ್ಯೋನ್ಯಾಶ್ರಯ ದೋಷ ಹೇಗೆ ಬರೋದಿಲ್ಲ? ಬಂದೇ ಬರುತ್ತೆ. ಅನವಸ್ಥ ಅಲ್ಲ, ಅದಕ್ಕೆ ಇದು ಕಾರಣ, ಇದಕ್ಕೆ ಅದು ಕಾರಣ, ಅಷ್ಟೇ, ಎರಡೇ. ಅನವಸ್ಥ ಇದೆ. ತಾಮೇವ ದರ್ಶಯತಿ, ಹಿಂದೆ ಹೇಳಿದರು ಅನ್ಯೋನ್ಯಾಶ್ರಯತಾ ದೋಷ ಬರುತ್ತೆ. ಆ ಅನ್ಯೋನ್ಯಾಶ್ರಯ ದೋಷ ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಐಕ್ಯ ಸಿದ್ಧವು, ಅದಕ್ಕೆ ಜೀವಬ್ರಹ್ಮಣೋ ಐಕ್ಯ ಸಿದ್ಧವು ಅಂತ ಅರ್ಥ. ಜೀವ ಮತ್ತು ಪರಮಾತ್ಮರಿಗೆ ಅಭೇದ ಇದೆ ಅಂತ ಸಿದ್ಧವಾದರೆ ಬ್ರಹ್ಮ ಜೀವಾಜ್ಞಾನ ಪ್ರತ್ಯಕ್ಷಾತ್ ಸ್ವಯಮಪಿ ಅಜ್ಞಂ ಅಜ್ಞಾನಾಧಿಕರಣಂ ಭವೇತ್. ಜೀವಬ್ರಹ್ಮರಿಗೆ ಅಭೇದ ಇದ್ದರೆ ಏನಾಗ್ತಾ ಇತ್ತು? ಬ್ರಹ್ಮ ಇದ್ದಾನಲ್ಲ ಅವನು ಜೀವ ಅಜ್ಞಾನ ಪ್ರತ್ಯಕ್ಷ, ಜೀವನಿಗೆ ಅಹಮಜ್ಞ ಎಂಬುದಾಗಿ ಅಜ್ಞಾನದ ಪ್ರತ್ಯಕ್ಷ ಇದೆ. ಆದ್ದರಿಂದ ಸ್ವಯಮಪಿ ಜೀವ ಅಭಿನ್ನನಾದ ಬ್ರಹ್ಮನೂ ಕೂಡ ಅಜ್ಞಾನಾಧಿಕರಣಂ ಭವೇತ್, ಅವನು ಕೂಡ ಅಹಮಜ್ಞ ಎಂಬುದಾಗಿ ಅವನು ಅಜ್ಞಂ ಅಂತಲ್ಲಿದೆ. ಭವೇದ್ ಅಜ್ಞಂ, ಅದಕ್ಕೇನರ್ಥ? ಅವನು ಅಜ್ಞ ಆಗ್ತಾನೆ ಅಂತಂದರೆ ಅಜ್ಞಾನಕ್ಕೆ ಅಧಿಕರಣ ಅಂತ ಆಗ್ತಾನೆ. ತಸ್ಯ ಬ್ರಹ್ಮಣ ಅಜ್ಞತಾವಶಾತ್, ತಸ್ಯ ಅಂತಿದೆ, ತಸ್ಯಾಜ್ಞತಾವಶಾತ್ ಅಂತ. ತಸ್ಯ ಅನ್ನೋದಕ್ಕೆ ಅರ್ಥ ಬ್ರಹ್ಮನಿಗೆ ಅಂತ ಅರ್ಥ. ಅಜ್ಞತಾವಶಾತ್, ಅಜ್ಞಾನ ಇರೋದರಿಂದಾಗಿ ಜೀವಭಾವೇ ಅಂದರೆ ಜೀವತ್ವೇ, ಆ ಜೀವ ಇದ್ದಾನೆ ಅಂತ ಸಿದ್ಧಾದರೆ ಜಾತೆ ಸತಿ ಐಕ್ಯಂ ಜೀವೈಕ್ಯಂ ಭವೇತ್. ಜೀವಭಾವ ಸಿದ್ಧವಾಯಿತು ಅಂತಾದರೆ ಅಜ್ಞಾನದಿಂದ ಜೀವಭಾವ, ವಾಸ್ತವಿಕವಾಗಿ ಜೀವ ಇಲ್ಲ, ಹಾಗಾದರೆ ಜೀವಬ್ರಹ್ಮರಿಗೆ ಐಕ್ಯ ಅಂತಾಯಿತು. ಪರಮತೆ ಬ್ರಹ್ಮಣ ಅಜ್ಞಾನವಶಾತ್ ಜೀವಭಾವೇ ಜಾತೆ ಹಿ ಜೀವೈಕ್ಯಂ ಅಲ್ವಾ? ಅವರ ಮತದಲ್ಲಿ ಬ್ರಹ್ಮನಿಗೆ ಅಜ್ಞಾನವಶಾತ್, ಅಜ್ಞಾನದಿಂದಾಗಿ ಜೀವತ್ವ ಎಂಬತಕ್ಕಂಥದ್ದು ಬರುತ್ತೆ. ಅಜ್ಞಾನವಶಾತ್ ಜೀವಭಾವ ಬಂದಿದೆ ಅಂತಾದರೆ ಅವಾಗೇನಾಯಿತು? ಜೀವಬ್ರಹ್ಮರು ಒಂದೇ ಅಂತಾಯಿತು, ಜೀವೈಕ್ಯಂ. ಅನೇನ ಅಜ್ಞಾನ ಅಕಲ್ಪಿತ ಸ್ವಾಭಾವಿಕ ಜೀವಶ್ಚೇತ್, ಒಂದು ವೇಳೆ ಜೀವನು ಅಜ್ಞಾನ ಕಲ್ಪಿತನಲ್ಲ, ಸ್ವಾಭಾವಿಕವಾಗಿ ಜೀವ ಇದ್ದಾನೆ ಅಂತ ಒಪ್ಪಿದ್ರೆ ಆವಾಗ ಕಥಂ ತೇನ ಐಕ್ಯಂ ಸಂಭಾವ್ಯೇತ, ಜೀವಬ್ರಹ್ಮರಿಗೆ ಭೇದವೇ ಇದೆ ಅಂತ ಆಗಿಬಿಟ್ರೆ ಜೀವಬ್ರಹ್ಮರಿಗೆ ಅಭೇದ ಬರಲಿಕ್ಕೆ ಹೇಗೆ ಸಾಧ್ಯ? ಸ್ವಾಭಾವಿಕವಾಗಿಯೇ ಜೀವ ಇದ್ದಾನೆ ಅಂತ ಆಗಿಬಿಟ್ರೆ ಆವಾಗ ಬ್ರಹ್ಮನಿಂದ ಅಭೇದ ಬರಲಿಕ್ಕೆ ಹೇಗೆ ಸಾಧ್ಯ? ಇತಿ ಸೂಚಿತಂ, ಇದನ್ನು ಸೂಚನೆ ಮಾಡಿದ್ದಾರೆ. ಅಜ್ಞಾನ ಕಲ್ಪಿತ ಅಲ್ಲ ಅಂತ ಅರ್ಥ. ಅಜ್ಞಾನದಿಂದ ಜೀವಬ್ರಹ್ಮ ಭಾವ ಬಂದದ್ದಲ್ಲ, ಜೀವನೇ ಸ್ವತಃ ಇದ್ದಾನೆ ಅಂತ ಅರ್ಥ. ಹೌದು, ಜೀವಭಾವ ಎಂಬತಕ್ಕಂಥದ್ದು ಅಜ್ಞಾನ ನಿಮಿತ್ತ ಕಾಣಿಸ್ತಾ ಇದೆ ಅಷ್ಟೇ. ಅಜ್ಞಾನದಿಂದಾಗಿ ಜೀವ ಅಂತ ಕಾಣಿಸ್ತಾ ಇದ್ದಾನೆ, ವಾಸ್ತವಿಕವಾಗಿ ನಾನು ಬ್ರಹ್ಮನೇ. ಅಂದರೆ ಜೀವ ಅಂತ ಯಾರು ಹೇಳ್ತೇವೋ ಅವನು ಯಾರು? ಬ್ರಹ್ಮನೇ. ಜೀವ ಅಂತ ಕಾಣಿಸ್ತಾ ಇದ್ದಾನಲ್ಲ, ಅಜ್ಞಾನವಶ. ಜೀವಭಾವ ಎಂಬತಕ್ಕಂಥದ್ದು, ಜೀವತ್ವ ಎಂಬತಕ್ಕಂಥದ್ದು. ಈಗ ನಮ್ಮನ್ನೆಲ್ಲ ಜೀವ ಅಂತ ವ್ಯವಹಾರ ಮಾಡ್ತೇವೆ ಲೋಕದಲ್ಲಿ. ಹೇಗೆ ವ್ಯವಹಾರ ಮಾಡ್ತೇವೆ? ಅಜ್ಞಾನದ ವಶಾತ್ ಜೀವ ಅಂತ ವ್ಯವಹಾರ ಮಾಡ್ತೇವೆ. ಅಂದರೆ ಒಂದು ವೇಳೆ ಈ ಜೀವ ಅಜ್ಞಾನ ಹೋಯಿತು ಅಂತಂದರೆ ಆವಾಗ ಜೀವ ಅಂತ ಯಾರನ್ನು ಕರಿತೀರಾ? ಜೀವಬ್ರಹ್ಮರಿಗೆ ಅಭೇದ.
ತಸ್ಮಿನ್ ಅಂತ ಬ್ರಹ್ಮನಲ್ಲಿ ಏನು ಸಿಗದೆ ಅಜ್ಞಾನ ಸಿದ್ಧಿ, ಅಜ್ಞಾನ ಸಿದ್ಧವಾಗುತ್ತೆ ಅಂತ. ಈ ರೀತಿಯಲ್ಲಿ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ವಸ್ತುತಸ್ತು ನೇದಂ ಮಾಯಾವಾದಿನಾಂ ಮತಂ ಅಂತ. ಈಗ ಇಲ್ಲೇನು ಅಹಮಜ್ಞ ಎಂಬುದಾಗಿ ಇದರಿಂದ ಅಜ್ಞಾನದಿಂದ ಜೀವಭಾವ, ಜೀವನಲ್ಲಿರತಕ್ಕಂತಹ ಅಜ್ಞಾನ ಬ್ರಹ್ಮನಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ, ಇದು ವಾಸ್ತವಿಕವಾಗಿ ಮಾಯವಾದಿಗಳ ಮತ ಅಲ್ಲ. ಯಾಕಲ್ಲ? ತೈಹಿ ವ್ಯಾವಹಾರಿಕ ಭೇದೇನ ತತ್ತದ್ವ್ಯವಹಾರ ಅಸಂಕರಸ್ಯೈವ ಅಂಗೀಕಾರಾತ್ ಅನ್ಯಥಾ ಜೀವಾಜ್ಞಾನಮತಂ ಬ್ರಹ್ಮಾಜ್ಞಾನಮತಂ ಇತಿ ಮತದ್ವೈವಿಧ್ಯಮೇವ ನ ಸಿದ್ಧೇತ್. ಅಲ್ಲಿ ಅವರು ವ್ಯಾವಹಾರಿಕ ಭೇದವನ್ನು ಒಪ್ಪಿದ್ದಾರೆ. ಜೀವಬ್ರಹ್ಮರಿಗೆ ವ್ಯಾವಹಾರಿಕ ಭೇದವನ್ನು ಒಪ್ಪಿದ್ದಾರೆ. ವ್ಯಾವಹಾರಿಕ ಭೇದ ಇರೋದರಿಂದಾಗಿ ಜೀವನಲ್ಲೇ ಅಜ್ಞಾನ, ಬ್ರಹ್ಮನಲ್ಲೇ ಅಜ್ಞಾನ ಅಲ್ಲ, ಈ ರೀತಿಯಾಗಿರ್ತಕ್ಕಂತಹ ಈ ವ್ಯವಹಾರ ಕೂಡಿಸ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಂ, ಅದರಿಂದ ತತ್ತದ್ವ್ಯವಹಾರ ಅಸಂಕರಸ್ಯೈವ ಅಂಗೀಕಾರ. ಅಹಂ ಅಜ್ಞ ಅಂತ ಜೀವನಿಗೆ ಪ್ರತೀತಿ ಬರ್ತಾ ಇರೋದು, ಅಜ್ಞಾನ ಯಾರಿಗೆ? ಜೀವನಿಗೆ ಅಂತ. ಈ ರೀತಿಯಲ್ಲಿ ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿಯಿಂದ ಅದು ಬ್ರಹ್ಮನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಮಾಯಾವಾದಿಗಳ ಮತ ಅಲ್ಲ ಇದು. ಯಾಕೆ? ಅವರ ಮತದಲ್ಲಿ ಎರಡಿದೆ. ಕೆಲವರು ಜೀವನಲ್ಲಿ ಅಜ್ಞಾನ ಅಂತ ಒಪ್ತಾರೆ, ಇನ್ನು ಕೆಲವರು ಬ್ರಹ್ಮನಲ್ಲಿ ಅಜ್ಞಾನ ಅಂತ ಹೇಳ್ತಾರೆ. ಹೀಗೆ ಜೀವಾಜ್ಞಾನ ಮತಂ ಬ್ರಹ್ಮಾಜ್ಞಾನಮಿತಿ ಮತದ್ವೈವಿಧ್ಯಮೇವ ನ ಸ್ಯಾತ್. ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಒಂದು ಮತ, ಇನ್ನೊಂದು ಜೀವನಲ್ಲಿ ಅಜ್ಞಾನ ಇದೆ ಅಂತ ಮಾಯಾವಾದಿಗಳಲ್ಲಿ ಎರಡು ರೀತಿಯಾದಂತಹ ಅಭಿಪ್ರಾಯ ಇದೆ. ಅದು ಸಿದ್ಧವಾಗ್ತಿರಲಿಲ್ಲ. ಅದರಿಂದ ಎಲ್ಲ ಮಾಯಾವಾದಿಗಳು ಕೂಡ ಅಹಮಜ್ಞ ಎಂಬತಕ್ಕಂಥ ಪ್ರತೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಎಲ್ಲರೂ ಹೇಳ್ತಕ್ಕಂಥದ್ದಲ್ಲ. ಇನ್ನು ಉಪಾದೇಹೇ ಪ್ರತಿಬಿಂಬ ಪಕ್ಷಪಾತಿತ್ವಂ ವದತಾತೇನ ಬಿಂಬಧರ್ಮಾ ಪ್ರತಿಬಿಂಬೆ ಆನಯಿತು ಶಕ್ಯಂತೆ ನತು ಪ್ರತಿಬಿಂಬಧರ್ಮ ಬಿಂಬೆ. ಇನ್ನು ಅಹಮಜ್ಞ ಅಂತ ಈ ಪ್ರತೀತಿ ಯಾರಿಗಿರೋದು? ಜೀವನಿಗೆ. ಈ ಜೀವನಲ್ಲಿರುವಂತಹ ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿಯಿಂದ ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಉಪಾಧಿವಶಾತು ಏನಾಗುತ್ತೆ? ಬಿಂಬದಲ್ಲಿರುವಂತಹ ಧರ್ಮ ಪ್ರತಿಬಿಂಬದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಉಪಾಧೇಹೇ ಪ್ರತಿಬಿಂಬ ಪಕ್ಷಪಾತಿತ್ವ ವದತ. ಉಪಾಧಿ ಇದೆಯಲ್ಲ, ಅದೇನು ಮಾಡುತ್ತೆ? ಪ್ರತಿಬಿಂಬದಲ್ಲಿ ಬಿಂಬದ ಧರ್ಮವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಉಪಾಧಿ ಯಾವತ್ತೂ ಕೂಡ ಅದು ಪ್ರತಿಬಿಂಬದ ಪಕ್ಷಪಾತಿ, ಪ್ರತಿಬಿಂಬದ ಕಡೆಯಲ್ಲಿದೆ ಅಂತ ಅರ್ಥ. ಅದರಿಂದ ಏನು ಮಾಡುತ್ತೆ? ಏನು ಬಿಂಬಧರ್ಮ ಪ್ರತಿಬಿಂಬೆ ಆನೇತು ಶಕ್ಯಂತೆ. ಬಿಂಬದಲ್ಲಿರ್ತಕ್ಕಂಥ ಧರ್ಮಗಳು ಪ್ರತಿಬಿಂಬದಲ್ಲಿ ಬರುತ್ತೆ ಅಂತ. ಈಗ ಶುಕ್ತಿ ಹೇಗಿದೆ? ಫಳಫಳ ಅಂತ ಹೊಳಿತಾ ಇದೆ. ಅಂದ ಅದು ಎಲ್ಲಿ ಕಾಣಿಸುತ್ತೆ? ರಜತಾನದಲ್ಲಿ ಕಾಣಿಸುತ್ತೆ. ಅಂದರೆ ಬಿಂಬದಲ್ಲಿರ್ತಕ್ಕಂತಹ ಶುಕ್ತಿ, ಅದರಲ್ಲಿರ್ತಕ್ಕಂತಹ ಧರ್ಮ ಎಂಬತಕ್ಕಂಥದ್ದು ಎಲ್ಲಿ ಕಾಣಿಸುತ್ತೆ? ಪ್ರತಿಬಿಂಬವಾಗಿರ್ತಕ್ಕಂತಹ ಇದರಲ್ಲಿ. ಅಥವಾ ಸೂರ್ಯ ಮತ್ತು ಸೂರ್ಯನ ಪ್ರತಿಬಿಂಬ. ಸೂರ್ಯನಲ್ಲೇನಿದೆ? ಪ್ರಕಾಶ ಇದೆ. ಸೂರ್ಯನ ಪ್ರತಿಬಿಂಬದಲ್ಲಿ ಪ್ರಕಾಶ ಕಾಣಿಸುತ್ತೆ. ಆದ್ದರಿಂದ ಉಪಾಧಿವಶಾತ್ ಪ್ರತಿಬಿಂಬ ಭಾವ ಬರುವುದು. ಸೂರ್ಯನ ಪ್ರತಿಬಿಂಬ ಕಾಣಬೇಕು ಅಂತಾದರೆ ಅದಕ್ಕೊಂದು ಉಪಾಧಿ ಇರಲೇಬೇಕು. ನೀರು, ಕನ್ನಡಿ ಮೊದಲಾಗಿರ್ತಕ್ಕಂಥ ಉಪಾಧಿಯಿಂದ ಪ್ರತಿಬಿಂಬ ಕಾಣಿಸುತ್ತೆ. ಹಾಗಾದರೆ ಆ ಉಪಾಧಿ ಏನು ಮಾಡುತ್ತೆ? ಬಿಂಬದ ಧರ್ಮವನ್ನು ಪ್ರತಿಬಿಂಬದಲ್ಲಿ ತಂದುಕೊಡುತ್ತೆ. ಬಿಂಬನಾದ ಸೂರ್ಯ, ಅವನ ಧರ್ಮ ಪ್ರಕಾಶ, ಅದೆಲ್ಲಿದೆ? ಪ್ರತಿಬಿಂಬದಲ್ಲಿದೆ ಅಂತ ಅದು ತಿಳಿಸ್ಕೊಡುತ್ತೆ. ನತು ಬಿಂಬಧರ್ಮ ಪ್ರತಿಬಿಂಬೆ. ಪ್ರತಿಬಿಂಬ ಅಲಗಾಡ್ತಾ ಇದೆ ನೀರಿನಲ್ಲಿ, ಸೂರ್ಯ ಅಲಗಾಡ್ತಾನಾ? ಇಲ್ಲ. ಆದ್ದರಿಂದ ಈ ಪ್ರತಿಬಿಂಬ ಭಾವ ಬಂದದ್ದು ಉಪಾಧಿಯಿಂದ. ಆ ಉಪಾಧಿ ಏನು ಮಾಡುತ್ತೆ? ಬಿಂಬಧರ್ಮವನ್ನು ಪ್ರತಿಬಿಂಬದಲ್ಲಿ ಉಂಟು ಮಾಡುತ್ತೆ ಹೊರತು ಪ್ರತಿಬಿಂಬದ ಧರ್ಮವನ್ನು ಬಿಂಬದಲ್ಲಿ ಉಂಟು ಮಾಡೋದಿಲ್ಲ. ಯಾಕಿರಲ್ಲ? ನಿಮಗೆ ಪ್ರಕಾಶ ಇದ್ರೆ ತಾನೇ ಇದು ಸೂರ್ಯನ ಪ್ರತಿಬಿಂಬ ಅಂತ ಕಾಣಲಿಕ್ಕೆ ಸಾಧ್ಯ. ಪ್ರಕಾಶವೇ ಕಾಣಲಿಲ್ಲ ಅಂತಾದರೆ ಅದೇ
ಅಲ್ಲಿ ಅದು ಪ್ರಕಾಶಮಯವಾಗಿ ತಾನೇ ಕಾಣ್ತಾ ಇದೆ ನಿಮಗೆ, ಪ್ರತಿಬಿಂಬ ಹೇಗೆ ಕಾಣಿಸುತ್ತೆ? ಅದಲ್ಲ, ಎಲ್ಲವೂ ಕಾಣಬೇಕು ಅಂತ ಹೇಳ್ತಿಲ್ಲ. ಸೂರ್ಯನ ಪ್ರತಿಬಿಂಬ ಅಂತ ಹೆಂಗೆ ಹೇಳ್ತೀರಾ? ಸೂರ್ಯನ ಪ್ರತಿಬಿಂಬ ಅಂತ ಹೆಂಗೆ ಹೇಳ್ತೀರಾ? ಆ ಪ್ರತಿಬಿಂಬದಲ್ಲಿ ಆ ಸೂರ್ಯ ಯಾವ ರೀತಿಯಲ್ಲಿ ಬ್ರೈಟ್ ಆಗಿದಾನೋ ಆ ಇದರಲ್ಲಿ ಕಾಣಿಸುತ್ತೋ ಇಲ್ಲ ಇದು? ಹಾಂ, ಅದರಿಂದಾಗಿ ಏನಾಯಿತು, ಬಿಂಬದ ಧರ್ಮ ಪ್ರತಿಬಿಂಬದಲ್ಲಿ ಬಂತು. ಇಲ್ಲಾಂದರೆ ಸೂರ್ಯನ ಪ್ರತಿಬಿಂಬ ಅಂತ ಹೆಂಗೆ ಹೇಳ್ತೀರಾ ನೀವು? ಆ ಸೂರ್ಯ ಅವನು ಫಳಫಳ ಅಂತ ಹೊಳಿತಾ ಇದ್ದಾನೆ, ಈ ಪ್ರತಿಬಿಂಬವು ಹೊಳಿತಾ ಇದೆ ತಾನೆ, ಹೊಳೆಯೋದ್ರಿಂದಲೇ ಸೂರ್ಯನ ಪ್ರತಿಬಿಂಬ ಅಂತ ಹೇಳೋದು. ಇಲ್ಲಾಂದ್ರೆ ಹೆಂಗೆ ಹೇಳ್ತೀರಾ? ಅದರಿಂದಾಗಿ ಬಿಂಬಧರ್ಮ ಪ್ರತಿಬಿಂಬದಲ್ಲಿ ಬರುತ್ತೆ, ಆದರೆ ಪ್ರತಿಬಿಂಬದ ಧರ್ಮ ಬಿಂಬದಲ್ಲಿ ಬರುತ್ತೆ ಅಂತ ಹೇಳಲ್ಲ. ಈಗ ಪ್ರಕೃತದಲ್ಲಿ ಜೀವ ಮತ್ತು ಪರಮಾತ್ಮ, ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಅಂದರೆ ಪ್ರತಿಬಿಂಬನಾದ ಜೀವನಲ್ಲಿ ಅಹಮಜ್ಞ ಅಂತ ಪ್ರತೀತಿ ಇರೋದು, ಅದು ಬಿಂಬನುಭೂತನಾದಂತಹ ಬ್ರಹ್ಮನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಹಿ ನೋಡೋದನ್ನು ಹೇಳ್ತಾರೆ, ಪ್ರತಿಮುಖ ಮಾಲಿನ್ಯಂ ಮುಖೇಪಿ ವ್ಯವಹ್ರಿಯತೆ. ಪ್ರತಿಬಿಂಬದಲ್ಲಿ ಏನೋ ಕೊಳೆ ಇದೆ, ಕಶ್ಮಲ ಇದೆ ಅಂದ ಮಾತ್ರಕ್ಕೆ ಮುಖದಲ್ಲಿ ಕಶ್ಮಲ ಇದೆ ಅಂತ ಅರ್ಥನಾ? ಇಲ್ಲ. ಅದರಿಂದಾಗಿ ಪ್ರತಿಬಿಂಬದಲ್ಲಿರ್ತಕ್ಕಂಥ ದೋಷ ಬಿಂಬದಲ್ಲಿ ಬರೋದಿಲ್ಲ. ಅತಃ ಜೈವ ವ್ಯವಹಾರಸ್ಯ ಬ್ರಹ್ಮಣ್ಯಾನಯನಂ ಸ್ವಮತ ವಿರುದ್ಧಂ ಇತ್ಯಪಿ ದ್ರಷ್ಟವ್ಯಂ. ಅದರಿಂದಾಗಿ ಜೀವನಲ್ಲಿ ಅಹಮಜ್ಞ ಅಂತ ಪ್ರತೀತಿ ಇದೆ. ಈ ಅಹಮಜ್ಞ ಎಂಬುದಾಗಿ ಜೀವನಲ್ಲಿ ಪ್ರತೀತಿ ಇದೆ ಅಂತ ಇದನ್ನು ಬ್ರಹ್ಮನಲ್ಲಿ ಹೇಳ್ತೇವೆ ಅಂತಂದರೆ ನಿಮ್ಮತಕ್ಕೆ ವಿರೋಧ ಬರುತ್ತೆ, ಇದು ಸರಿಯಲ್ಲ. ವಕ್ಷಿತ ಏಚತ ಗ್ರಂಥಕಾರ ಸ್ವಯಮೇವ. ಮುಂದೆ ವಾದಿರಾಜತೀರ್ಥ ಶ್ರೀಪಾದಂಗಳವರೇ ಈ ವಿಷಯವನ್ನು ಮುಂದೆ ವರ್ಣನೆ ಮಾಡ್ತಾರೆ. ನಾನ್ಯಹಂ ವೇದ ಸರ್ವಾಣಿ ಇತ್ಯುಕ್ತ್ಯ ಕೃಷ್ಣಸ್ಯ ಸರ್ವದಾ ಅಸ್ತಿ ಸರ್ವಜ್ಞತಾಧ್ಯಕ್ಷಂ ನತ್ವಜ್ಞಾನಾಪರೋಕ್ಷಧೀಃ ಮನಸಾಧ್ಯಾತಮೇವಾರ್ಥಂ ವದೇದ್ವಾಚಾ ಅಖಿಲಾಖಿಲಃ. ಪರಮಾತ್ಮನಿಗೆ ಅಹಮಜ್ಞ ಅಂತ ಪ್ರತೀತಿ ಇಲ್ಲ. ಮತ್ತೇನಿದೆ? ಅಹಂ ಜ್ಞ, ಸರ್ವಜ್ಞ ಅಂತ ಪ್ರತೀತಿ ಇದೆ. ಯಾಕೆ? ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಪರಮಾತ್ಮ ತಾನ್ಯಹಂ ವೇದ ಸರ್ವಾಣಿ, ಎಲ್ಲವನ್ನು ನಾನು ತಿಳಿದಿದ್ದೇನೆ. ತಾನಿ ಸರ್ವಾಣಿ ಅಹಂ ವೇದ, ಎಲ್ಲವನ್ನೂ ನಾನು ತಿಳಿದಿದ್ದೇನೆ. ಅದರಿಂದ ಏನಾಯಿತು? ನಾನು ಸರ್ವಜ್ಞ ಎಂಬುದಾಗಿ ಪರಮಾತ್ಮನಲ್ಲಿ ಸರ್ವಜ್ಞತಾಧ್ಯಕ್ಷಂ. ಪರಮಾತ್ಮನಿಗೆ ಯಾವ ಪ್ರತ್ಯಕ್ಷ ಇದೆ? ನಾನು ಸರ್ವಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಇದೆ. ಮತ್ತು ನತು ಅಜ್ಞಾನ ಅಪರೋಕ್ಷದಿ, ಅಹಮಜ್ಞ ಎಂಬುದಾಗಿ ಯಾವತ್ತೂ ಪ್ರತ್ಯಕ್ಷ ಎಂಬತಕ್ಕಂಥದ್ದಿಲ್ಲ. ಅದರಿಂದಾಗಿ ಪರಮಾತ್ಮನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ನಾನು ಹೇಳ್ಕೊಳ್ತೇನೆ ಅಹಮಜ್ಞ ಅಂತ, ನಮ್ಮ ಅನುಭವ. ನಾನು ಅಜ್ಞಾನವುಳ್ಳವನು ಅಂತ ನಾವು ಏನು ವ್ಯವಹಾರ ಮಾಡ್ತೇವೆ. ಇದೇ ಪ್ರಮಾಣ. ಅಹಮಜ್ಞ ಅಂತ ಯಾಕೆ ಹೇಳ್ತೀರಾ? ಅಹಮಜ್ಞ ಅಂತ ಯಾಕೆ ಹೇಳ್ತೀರಾ? ನನ್ನಲ್ಲಿ ಅಜ್ಞಾನ ಇರೋದರಿಂದ ನಾನು ಅಹಮಜ್ಞ ಅಂತ ಹೇಳ್ಕೊಳ್ಳೋದು. ಹಾಗಾದರೆ ನನ್ನಲ್ಲಿ ಅಜ್ಞಾನ ಇದೆ ಅದಕ್ಕೇನು ಪ್ರಮಾಣ? ಅಹಮಜ್ಞ ಎಂಬತಕ್ಕಂತಹ ಜ್ಞಾನ ಪುರಸ್ಸರವಾದ ವ್ಯವಹಾರವೇ ಕಾರಣ. ಅಲ್ಲಿ ಪುಸ್ತಕ ಇದೆ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳ್ತೇನೆ? ಪುಸ್ತಕ ನೋಡಿ ಹೇಳೋದು. ಪುಸ್ತಕ ಇದ್ದರೆ ತತ್ರ ಪುಸ್ತಕಮಸ್ತಿ ಅಂತ ಹೇಳ್ತೇವೆ. ಹಾಗೆ ಅಜ್ಞಾನ ಇದ್ದರೆ ಅಹಮಜ್ಞ ಅಂತ ಹೇಳೋದು. ಹಾಗಾದರೆ ಅಹಮಜ್ಞ ಎಂಬತಕ್ಕಂಥ ವ್ಯವಹಾರ ಮಾಡ್ತೇವೆ ಅಂತಂದರೆ ಅದಕ್ಕೇನಿರಬೇಕು? ಜ್ಞಾನ ಬೇಕು. ಆ ಜ್ಞಾನವೇ ಪ್ರಮಾಣ. ಅಜ್ಞಾನ ಇದೆ ಅನ್ನೋದಕ್ಕೆ ಜ್ಞಾನವೇ ಪ್ರಮಾಣ. ಎಲ್ಲರೂ ಒಪ್ತಾರೆ. ಯಾರು ಹೇಳ್ಕೋತಾರೆ? ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಪರಮಾತ್ಮನಿಗೆ ಅಹಮಜ್ಞ ಅಂತ ಪ್ರತೀತಿ ಇಲ್ಲ. ನತು ಅಜ್ಞಾನ ಅಪರೋಕ್ಷದೀಹಿ. ಪರಮಾತ್ಮನಿಗೆ ಅಜ್ಞಾನದ ಅಪರೋಕ್ಷ ಜ್ಞಾನ ಅಂದರೆ ಏನಿರಬೇಕು? ಅಹಮಜ್ಞ ಜ್ಞಾನ ಇರಬೇಕು. ಅದಿದೆಯಾ? ಇಲ್ಲ. ಅದಕ್ಕೆ ಹೇಳ್ತಾರೆ ಮನಸಾಧ್ಯಾತಮೇವಾರ್ಥಂ ವದೇದ್ವಾಚ ಕಿಲ ಅಖಿಲ.
ಯಾರು ಏನು ಮನಸ್ಸಿನಿಂದ ಅನುಭವಿಸ್ತಾರೋ ಅದನ್ನು ಬಾಯಿಂದ ಹೇಳ್ತಾರೆ. ಬಿಸಿ ಆಯಿತು ಅಂತಂದರೆ ಅಯ್ಯೋ ಅಂತ ಬಡ್ಕೋತಾನೆ. ಯಾಕೆ? ಸುಡ್ತಾ ಇದೆ. ಹಾಗಾದರೆ ಅವನಿಗೆ ಆ ಬಿಸಿಯ ಉಷ್ಣತ್ವದ ಜ್ಞಾನ ಬರ್ತಾ ಇರೋದ್ರಿಂದಾಗಿ ಬಿಸಿ ಬಿಸಿ ಅಂತ ಹೇಳ್ತಾನೆ. ತಣ್ಣಗಿದ್ರೆ ತಣ್ಣಗಿದೆ. ಹಾಗಾದರೆ ಮನಸ್ಸಿನಿಂದ ಏನು ಅನುಭವಿಸ್ತಾನೋ ಅದನ್ನು ಬಾಯಿಂದ ಹೇಳ್ತಾನೆ. ಹಾಗಾದರೆ ಪರಮಾತ್ಮ ಏನು ಹೇಳ್ದ? ಅಹಂ ಸರ್ವಾಣಿ ವೇದ ಅಂತ ಹೇಳ್ದ. ಅಂದೇನು ಗೊತ್ತಾಯಿತು? ಭಗವಂತನಿಗೆ ಎಲ್ಲವೂ ತಿಳಿದಿದೆ, ಅವನು ಸರ್ವಜ್ಞ ಅಂತ ಗೊತ್ತಾಯಿತು. ಪರಮಾತ್ಮ ಎಲ್ಲಾದರೂ ಹೇಳ್ಕೊಂಡಿದ್ದಾನೆ ಅಹಮಜ್ಞ ಅಂತ? ಹೇಳಿಲ್ಲ. ಹಾಗಾದರೆ ಪರಮಾತ್ಮನಿಗೆ ಅಹಮಜ್ಞ ಅಂತ ಪ್ರತೀತಿ ಇಲ್ಲ, ಆದ್ದರಿಂದ ಅಜ್ಞಾನ ಇಲ್ಲ. ವ್ಯವಹಾರ ಇದು ಶಬ್ದ ಪ್ರಯೋಗ. ಅಹಮಜ್ಞ ಅನ್ನೋದು ಶಬ್ದ ಪ್ರಯೋಗ. ಈ ಶಬ್ದ ಪ್ರಯೋಗ ಯಾವಾಗ ಮಾಡ್ತಾನೆ? ಮನಸಾಧ್ಯಾತಂ ತಿಳಿದಾಗ ಆ ರೀತಿಯಲ್ಲಿ ಶಬ್ದ ಪ್ರಯೋಗ ಮಾಡ್ತಾನೆ. ಪರಮಾತ್ಮ ಏನು ಶಬ್ದ ಪ್ರಯೋಗ? ಅಹಂ ಸರ್ವಜ್ಞ ಅಂತ ಹೇಳಿದ್ದಾನೆ ಹೊರತು ಅಹಮಜ್ಞ ಅಂತ ಹೇಳಿಲ್ಲ. ಅದರಿಂದ ಭಗವಂತನಲ್ಲಿ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತಾನ್ಯಹಂ ವೇದ ಸರ್ವಾಣಿ ಇತ್ಯುಕ್ತ್ಯ, ಭಗವದ್ಗೀತೆಯಲ್ಲಿ ತಾನ್ಯಹಂ ವೇದ ತಾನಿ ಸರ್ವಾಣಿ ಅಹಂ ವೇದ, ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂಬುದಾಗಿ ಕೃಷ್ಣನಿಗೆ ಸರ್ವದಾ ಯಾವಾಗಲೂ ಸರ್ವಜ್ಞತಾಧ್ಯಕ್ಷಂ ಅಹಂ ಸರ್ವಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷವೇ ಅಸ್ತಿ ಇದೆ. ನತು ನಾನು ಅಜ್ಞಾನಾಪರೋಕ್ಷದೀಹಿ, ಅಹಂ ಅಜ್ಞ ಎಂಬತಕ್ಕಂತಹ ಅಜ್ಞಾನದ ಪ್ರತ್ಯಕ್ಷವು ನತು ಇಲ್ಲವೇ ಇಲ್ಲ. ಮನಸ್ಸಿನಿಂದ ಧ್ಯಾತಂ ತಿಳಿಯಲ್ಪಟ್ಟಂತಹ ಅರ್ಥಮೇವ ವಿಷಯವನ್ನೇ ವಾಚಾ ಮಾತಿನಿಂದ ವದೇತ್ಕಿಲ ಅಖಿಲ ಎಲ್ಲರೂ ವದೇತ್ಕಿಲ ಹೇಳ್ತಾರಷ್ಟೇ. ಅದರಿಂದ ಭಗವಂತ ತಾನು ಮನಸ್ಸಿನಿಂದ ತಿಳಿದಿದ್ದನ್ನು ಹೇಳ್ತಾ ಇದ್ದಾನೆ. ಏನು ತಿಳಿದಿದ್ದಾನೆ? ತಾನ್ಯಹಂ ವೇದ ಸರ್ವಾಣಿ. ಅಹಂ ಅಜ್ಞ ಅಂತ ಹೇಳ್ತಾನ? ಇಲ್ಲ. ತಾನ್ಯಹಂ ವೇದ ಸರ್ವಾಣಿ ಇತ್ಯುಕ್ತ್ಯ, ಎಲ್ಲವನ್ನೂ ನಾನು ತಿಳಿದಿದ್ದೇನೆ ಎಂಬುದಾಗಿ ಹೇಳಿರುವುದರಿಂದ ಕೃಷ್ಣನಿಗೆ ಸರ್ವದಾ ಯಾವಾಗಲೂ ಸರ್ವಜ್ಞತಾಧ್ಯಕ್ಷಂ ಅಹಂ ಸರ್ವಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷವೂ ಅಸ್ತಿ ಇದೆ. ಅಜ್ಞಾನಾಪರೋಕ್ಷದೀಹಿ ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷವೂ ನತು ಇಲ್ಲವೇ ಇಲ್ಲ. ಮನಸ್ಸಿನಿಂದ ಧ್ಯಾತಂ ತಿಳಿಯಲ್ಪಟ್ಟಂತಹ ಅರ್ಥಮೇವ ವಿಷಯವನ್ನೇ ಅಖಿಲ ಎಲ್ಲರೂ ವಾಚಾ ಮಾತಿನಿಂದ ವದೇತ್ಕಿಲ ಹೇಳ್ತಾರಷ್ಟೇ. ಹಾಗೆ ಭಗವಂತನು ಕೂಡ ತಾನು ಮನಸ್ಸಿನಿಂದ ತಿಳಿದದ್ದನ್ನು ಹೇಳ್ತಾನೆ. ಅವನಿಗೆ ಅಪ್ರಾಕೃತವಾದ ಮನಸ್ಸಿದ್ದೇ ಇದೆ, ಪ್ರಾಕೃತಿಕವಾದ ಮನಸ್ಸಿಲ್ಲ. ಸರ್ವಜ್ಞ ಲೌಕಿಕವಾಗಿ ಹೇಳೋದಷ್ಟೇ. ಸಗುಣ ಬ್ರಹ್ಮನಿಗೆ ಪ್ರಕಾರಾಂತರೇಣಾಪಿ ಜೈವ ಪ್ರತ್ಯಕ್ಷಂ ನ ಬ್ರಹ್ಮಣಿ ನೇತುಂ ಶಕ್ಯತೆ ಇತಿ ಸಾಹಿತ್ಯ ಮುದ್ರೆಯ ಉಪಪಾದಯತಿ. ಇನ್ನೊಂದು ರೀತಿಯಿಂದ ಅಹಮಜ್ಞ ಎಂಬುದಾಗಿ ಜೀವನಿಗೆ ಬಂದಿರತಕ್ಕಂಥ ಪ್ರತ್ಯಕ್ಷ ಅದು ಬ್ರಹ್ಮನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅಹಮಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಜೀವನಿಗೆ ಬಂದಿರೋ, ಇದನ್ನು ಪರಮಾತ್ಮನಿಗೆ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಇನ್ನೊಂದು ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಉಕ್ತ್ಯ ಅಂತಿದೆ ಅಲ್ಲಿ. ತಾನ್ಯಹಂ ವೇದ ಸರ್ವಾಣಿ ಇತಿ ಉಕ್ತ್ಯ. ಉಕ್ತ್ಯ ಅಂದರೆ ಗೀತೋಕ್ತ್ಯ, ಗೀತೆಯಲ್ಲಿ ಹೇಳಿರುವುದರಿಂದ. ಸರ್ವಜ್ಞತಾಧ್ಯಕ್ಷಂ ಅಂದರೆ ಏನರ್ಥ? ಸರ್ವಜ್ಞ ಅಹಂ ಇತಿ ಪ್ರತ್ಯಕ್ಷಂ. ಪರಮಾತ್ಮನಿಗೆ ಸರ್ವಜ್ಞತಾಧ್ಯಕ್ಷ ಇದೆ ಅಂದರೆ ಏನರ್ಥ? ಅಹಂ ಸರ್ವಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಇದೆ ಅಂತ. ಅಜ್ಞಾನಾಪರೋಕ್ಷದೀಹಿ ನತು, ಅದಕ್ಕೇನರ್ಥ? ಅಹಂ ಅಜ್ಞ ಇತಿ ಅಪರೋಕ್ಷದೀಹಿ ನತು. ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಅವನಿಗೆ ಇಲ್ಲವೇ ಇಲ್ಲ ಇತಿ ಯೋಜನೆ. ಈ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಸರ್ವಜ್ಞತ್ವ ಅಸರ್ವಜ್ಞತ್ವಾಭ್ಯಾಂ ವಿರುದ್ಧ ಧರ್ಮಾಭ್ಯಾಂ ವ್ಯಾವಹಾರಿಕ ಭೇದಂ ಅಂಗೀಕುರ್ವನ್ ಪರೋಪಿ ಇದಂ ಅಂಗೀಕರೋತ್ಯೇವ. ಸರ್ವಜ್ಞತ್ವ ಅಸರ್ವಜ್ಞತ್ವ ಎಂಬತಕ್ಕಂಥದ್ದು ವಿರುದ್ಧ ಧರ್ಮಗಳು. ಸರ್ವಜ್ಞತ್ವ ಕೃಷ್ಣನಲ್ಲಿದೆ, ಅಸರ್ವಜ್ಞತ್ವ ಅರ್ಜುನ ಉಳಿದ ಜೀವರಲ್ಲಿದೆ. ಆದ್ದರಿಂದಾಗಿ ಈ ಸರ್ವಜ್ಞತ್ವ ಅಸರ್ವಜ್ಞತ್ವ ಎಂಬತಕ್ಕಂಥ ಪರಸ್ಪರ ವಿರುದ್ಧವಾದ ಧರ್ಮಗಳು.
ಎಲ್ಲಿ ವಿರುದ್ಧವಾದ ಧರ್ಮಗಳಿರುತ್ತೋ ಅಂತಹ ಕಡೆಯಲ್ಲಿ ಭೇದ ಇರಬೇಕು. ಅಂದರೆ ಇಲ್ಲಿ ಸರ್ವಜ್ಞತ್ವ ಪರಮಾತ್ಮನಲ್ಲಿ, ಅಜ್ಞತ್ವ ಜೀವನಲ್ಲಿ ಎಂಬುದಾಗಿ ಪರಸ್ಪರ ವಿರುದ್ಧವಾದ ಧರ್ಮ ಎಂಬತಕ್ಕಂಥದ್ದು ಇದೆ. ಆದ್ದರಿಂದಾಗಿ ಜೀವಬ್ರಹ್ಮರಲ್ಲಿ ವ್ಯಾವಹಾರಿಕ ಭೇದವನ್ನು ಒಪ್ಪಿದ್ದಾನೆ. ವ್ಯಾವಹಾರಿಕ ಭೇದವನ್ನು ಅವರು ಕೂಡ ಒಪ್ಪಿದ್ದಾರೆ. ಅದರಿಂದಾಗಿ ಭೇದ ಇದ್ದೇ ಇದೆ. ಅದರಿಂದ ಏನು ಬರಲ್ಲ, ಪರಮಾತ್ಮ ಸರ್ವಜ್ಞ ಅಂತ ಜ್ಞಾನವುಳ್ಳವನಾದ್ದರಿಂದಾಗಿ ಅಹಮಜ್ಞ ಅಂತ ಅವನಿಗೆ ಪ್ರತೀತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬೌದ್ಧರು ಸಾಂವೃತಿಕ ಭೇದ ಅಂತ ಹೇಳ್ತಾರೆ. ಸಗುಣ ಬ್ರಹ್ಮನಿಗೆ ಸರ್ವಜ್ಞತ್ವ ಒಪ್ತಾರೆ. ಯಾರು ಇಲ್ಲ, ನಿರ್ಗುಣ ಬ್ರಹ್ಮನಿಗೆ. ಹೌದು, ಅದನ್ನೇ ನಾವು ಹೇಳೋದು, ಕೂಡಲ್ಲ ಅಂತ. ಸಗುಣ ಬ್ರಹ್ಮ ಆಗೋದು ಕೂಡ ಬ್ರಹ್ಮನ ಅಜ್ಞಾನದ ಸಂಬಂಧದಿಂದ ಸಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮನಿಗೆ ಅಜ್ಞಾನ ಸಂಬಂಧದಿಂದಾಗಿ ಸಗುಣ ಬ್ರಹ್ಮನ ಭಾವ ಇರ್ತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿದ್ದಾರೆ. ಎಲ್ಲಿಂದ ಪ್ರಶ್ನೆಯೇ ಇಲ್ಲ, ಎಲ್ಲ ಕಡೆಯಲ್ಲಿದ್ದಾರೆ. ವ್ಯಾಪ್ತಿ ಎಂಬತಕ್ಕಂಥದ್ದು, ಅದೇ ವ್ಯಾಪ್ತಿ ಎಂಬತಕ್ಕಂಥದ್ದಿಲ್ಲ. ಒಂದು ಕಡೆಯಲ್ಲಿ ಇಲ್ಲ ಅಂತಿಲ್ಲ ಅವನು ಅಷ್ಟೇ. ಒಂದು ಕಡೆಯಲ್ಲಿ ಇಲ್ಲ ಅಂತಿಲ್ಲ, ಅಭಾವ ರೂಪದಲ್ಲಿ ಹೇಳಬೇಕು. ವ್ಯಾಪ್ತಿ ಇದೆ ಅಂತ ಹೇಳಲ್ಲ, ಎಲ್ಲೂ ಇಲ್ಲ ಅಂತಿಲ್ಲ. ಅಜ್ಞಾನ ಹೋದರೆ ಅಲ್ಲಿ ಹೋಗ್ತಾರೆ ಅಲ್ಲ, ನಿರ್ಗುಣ ಬ್ರಹ್ಮ ಭಾವವನ್ನು ಹೊಂದ್ತಾರೆ. ಈಗ ಈ ರೀತಿ ಕಾಣಿಸ್ತಾ ಇದೆ. ಈ ಅಜ್ಞಾನ ಹೋಯಿತು ಅಂತಂದರೆ ತಾನೇನೋ ಅದಾಗತ್ತೆ, ಜೀವಬ್ರಹ್ಮನೇ ಆಗಿದ್ದ. ಸ್ವರೂಪ ಅಂತ ಬ್ರಹ್ಮಭಾವ ಬರುತ್ತೆ ಅಂದರೆ ಬ್ರಹ್ಮಸ್ವರೂಪನ ಆಗ್ತಾನೆ. ಉಪಪಾದನಂತೂ ಯುಕ್ತಿವೈಭವಾದಿತಿ ದ್ರಷ್ಟವ್ಯಂ. ಯಾಕೆ ಹೇಳಿದ್ರು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಯುಕ್ತಿ ಅಂತಕ್ಕಂಥದ್ದು ಇದೆ ಅಂತ ಸಮರ್ಥನೆ ಮಾಡಲಿಕ್ಕೋಸ್ಕರ ಹೇಳಿದ. ಅವರು ಒಪ್ಪೇ ಇದ್ದಾರೆ. ಏನಂತ, ಸರ್ವಜ್ಞತ್ವ ಇದ್ದಲ್ಲಿ ಅಹಂ ಸರ್ವಜ್ಞಾನ್ ಪ್ರತೀತಿ ಇದೆ ಅಂತಾದರೆ ಅಹಮಜ್ಞಾನ್ ಪ್ರತೀತಿ ಬರಲ್ಲ. ಅಹಮಜ್ಞಾನ್ ಪ್ರತೀತಿ ಇದೆ ಅಂತಂದರೆ ಅಹಂ ಸರ್ವಜ್ಞಾನ್ ಪ್ರತೀತಿ ಬರಲ್ಲ ಅಂತ ಅವರು ವ್ಯಾವಹಾರಿಕ ಭೇದವನ್ನು ಒಪ್ಪಿದ್ದಾರೆ. ಮತ್ತೆ ಯಾಕೆ ಹೇಳಿದ್ರಿ ಅಂತಂದರೆ ಯುಕ್ತಿ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅಖಿಲ ಜನ ಅಂತ, ಅಖಿಲ ಅಂದರೆ ಎಲ್ಲರೂ, ಎಲ್ಲರೂ ಅಂದರೆ ಮನುಷ್ಯರು ಅಂತ ಅರ್ಥ, ಪ್ರಾಣಿಗಳು ಅಂತ ಅರ್ಥ ಅಲ್ಲ. ಮನಸಾಧ್ಯಾತಂ ಅಂದರೆ ಏನರ್ಥ, ಅಪರೋಕ್ಷೀಕೃತಂ, ಮನಸ್ಸಿನಿಂದ ಯಾವುದನ್ನು ಅವನು ತಿಳ್ಕೊಂಡಿದ್ದಾನೋ, ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಅದನ್ನೇ ವಾಚಾ ವದೇತ, ಬಾಯಿಂದ ಹೇಳ್ತಾನೆ, ಮಾತಿನಿಂದ ಹೇಳ್ತಾನೆ. ಎಲ್ಲ ಜನ, ಹೌದು, ಅದು ನಮಗೆ ವ್ಯಾಪ್ತಿಸಿದ್ದಾಗಿರೋದು. ಹಾಗೆ ಭಗವಂತನೂ ಕೂಡ ಕಿಲ ಇತ್ಯನೇನ, ಕಿಲ ಅಂತ ಹೇಳಿದ ಏನಾಯಿತು, ಯದ್ಧಿ ಮನಸಾಧ್ಯಾಯತಿ ತದ್ವಾಚಾ ವದತಿ ಇತಿ ಶ್ರುತಿಂ ಸೂಚಯತಿ. ಶ್ರುತಿ ಇದೆ, ಮನಸ್ಸಿನಿಂದ ಏನು ತಿಳಿತಾನೋ ಅದನ್ನು ಬಾಯಿಂದ ಹೇಳ್ತಾನೆ ಅಂತ. ಹೌದು, ಯಾರು ಒಳ್ಳೆಯನಾದ ವ್ಯಕ್ತಿ ಒಂದು ಯೋಚನೆ ಮಾಡೋದು ಬಾಯಿಂದ ಹೇಳದೆ ಬೇರೆ ಇರುತ್ತೆ. ದುಷ್ಟ ವ್ಯಕ್ತಿಗಳು, ಆಯಿತಾ, ಯಾರೋ ಮೋಸ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ಅವಾಗ ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿರ್ತಾರೆ, ಬಾಯಿಂದ ಏನೋ ಬಾಯಾರಿಕೆ ಆಗಿದೆ ಅಂತ ಏನೇ ಹೇಳ್ಕೊಂಬಿಟ್ಟು ಮನೆ ಒಳಗೆ ಬಂದು ಎಲ್ಲ ಹೊಡ್ಕೊಂಡು ಹೋಗ್ತಾನೆ. ಅದರಿಂದಾಗಿ ಅಲ್ಲಿ ಬಾಯಾರಿಕೆ ಏನಾಗಿರೋದಿಲ್ಲ, ಅವನಿಗೆ ಹಸುವಿನ ತೃಷೆ ಅಲ್ಲ, ಹಣದ ತೃಷೆ ಆಗಿರುತ್ತೆ, ನೀರಿನ ತೃಷೆ ಅಲ್ಲ ಅವನಿಗೆ, ಅದು ಬೇರೆ ಹೇಳ್ತಾನೆ. ವಾಚಾವದತಃ ಮನಸಃ ಅನುಭವ ಕಥಂ ಜ್ಞಾತಃ ಇತ್ಯಾಶಂಕಾ ಪರಿಹಾರಾರ್ಥಂ ಇದಂ. ಬಾಯಿಂದ ಹೇಳಬಹುದು, ಬಾಯಿಂದ ಹೇಳಿದ ಮಾತ್ರಕ್ಕೆ, ಮಾತಿನಿಂದ ಹೇಳ್ತಾ ಇದ್ದೇನೆ ಎಂದ ಮಾತ್ರಕ್ಕೆ ಅನುಭವ ಇರಬೇಕು ಅಂತ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮನಸಾಧ್ಯಾತಂ ವಾಚಾ ವದೇ ಅಂತ ನಿಯಮ ಇರೋದು. ಅಂದರೆ ಬಾಯಿಂದ ಹೇಳ್ತಾನೆ ಅಂತಂದರೆ ತಿಳಿದೇ ಇರಬೇಕು ಅಂತ. ಚೇತನ ಮನಸ್ಸು, ಮನಸ್ಸೇ ಆಗಲಿ, ಕರೆಯೋದೇನಂತ
ಮನಸ್ಸು ಅಂತಾನೆ ಕರಿತೀರಾ? ಹಾಂ, ಅದೇ ಮನಸ್ಸಿನಿಂದ ಏನು ತಿಳಿದಿದ್ದಾರೋ ಅಷ್ಟೇ ಹೇಳಿದ್ದು ನಾವು. ಮನಸ್ಸಿನಲ್ಲಿ ಜಡ ಚೇತನ ಅಂತ ಎರಡು ವಿಧ ಇದೆ. ಜೀವರಾಗಬೇಕಾದ್ರೆ ಜಡವಾದ ಮನಸ್ಸಿಂದ ತಿಳಿದಂತ ಹೇಳ್ತಾರೆ, ಪರಮಾತ್ಮ ಚೇತನವಾದ ಮನಸ್ಸಿಂದ ತಿಳಿದಿದ್ದನ್ನು ಹೇಳ್ತಾನೆ ಅಷ್ಟೇ. ಅಂತೂ ಮನಸ್ಸಿಂದ ತಿಳಿದಿದ್ದೇ ಹೇಳೋದು. ಸ್ವರೂಪವಾದಂತಹ ಜ್ಞಾನ ಅಂದರು, ಆ ಪರಮಾತ್ಮನ ಮನಸ್ಸು ಚೇತನ ಸ್ವರೂಪ, ಚೇತನ ಅಂತಂದ್ರು ಒಂದೇ ಅರ್ಥ. ಅದೇ ಜೀವರಲ್ಲಿ ಆಗಬೇಕಾದ್ರೆ ಜೀವ ಚೇತನ, ಮನಸ್ಸು ಜಡ. ಅದು ಆಮೇಲೆ ಮುಕ್ತಿಯಲ್ಲಿ. ಹಾಂ, ಇವಾಗ ಸ್ವರೂಪ ಮನಸ್ಸು ಆವೃತವಾಗಿದೆ, ಅದು ಕೆಲಸ ಮಾಡ್ತಿಲ್ಲ. ಇವಾಗೆಲ್ಲ ಪ್ರಾಕೃತಿಕವಾದ ಮನಸ್ಸಿನ ಕೆಲಸ. ಹೌದು, ಅವನಲ್ಲಿ ಆವರಣ ಇಲ್ಲೇ ಇಲ್ವಲ್ಲ ಯಾವಾಗಲೂ. ಅದರಿಂದಾಗಿ ಅವನ ಮನಸ್ಸು ಅದು ಅಜ್ಞಾನಾವೃತವಾಗಿದೆ ಅಂತ ಇಲ್ವೇ ಇಲ್ಲ. ಹಾಂ ಹಾಂ, ಅದಕ್ಕೆ ಒಟ್ಟು ಮನಸ್ಸಿನಿಂದ ಏನು ತಿಳಿದಿರುತ್ತೇವೋ ಅದನ್ನು ನಾವು ಹೇಳ್ತೇವೆ ಅಂತ. ಇದಕ್ಕೆ ಎಲ್ಲಿಯಾದರೂ ಇದಿದೆಯಾ, ವ್ಯಭಿಚಾರ ಇದೆಯಾ ಹೇಳ್ರಿ. ಮನಸ್ಸಿನಿಂದ ತಿಳಿದದ್ದನ್ನು ಹೇಳ್ತಾರೆ. ಆ ಮನಸ್ಸು ಜಡವೇ ಆಗಲಿ ಅಥವಾ ಚೇತನ ಆಗಲಿ ಅದು ಬೇರೆ ಪ್ರಶ್ನೆ. ಹೇಳಬೇಕು ಅಂತಾದರೆ ಮನಸ್ಸಿನಿಂದ ತಿಳಿದಿದ್ದನ್ನೇ ಹೇಳೋದು. ಬಿಂಬ ಪ್ರತಿಬಿಂಬ ಹೇಳ್ತಾ ಇಲ್ಲ ಈಗ. ಇರಲಿ, ಅದೇ ಹೇಳಿದ್ದು, ಮನಸ್ಸಿನಲ್ಲಿ ಎಂತಹ ಸ್ವರೂಪ ಇದೆ ಅಂತ ವಿಚಾರ ಮಾಡ್ತಾ ಇಲ್ಲ. ಮನಸ್ಸಿನಿಂದ ತಿಳಿದದ್ದನ್ನು ಹೇಳೋದು ಹೌದೋ ಅಲ್ವೋ, ಆ ಅಂಶದಲ್ಲಿ ಸಮಾನ. ಆ ಮನಸ್ಸು ಎಂಥದ್ದು? ದುಡ್ಡು ಕೊಟ್ಟು ತೊಗೊಂಡಿದ್ದೇವೆ, ಅದು ಡಾಲರ್ ಆಗ್ಬೋದು, ರೂಪಾಯಿ ಆಗ್ಬೋದು. ದುಡ್ಡು ಕೊಟ್ಟು ತೊಗೊಂಡಿದ್ದು ಹೌದೋ ಅಲ್ವೋ ಅಷ್ಟೇ. ಮೊಬೈಲ್ ಇದೆ, ದುಡ್ಡು ಕೊಟ್ಟು ತೊಗೊಂಡೆ, ಅದು ಫಾರಿನಲ್ಲಿ ತೊಗೋಬೋದು, ಇಂಡಿಯಲ್ಲಿ ತೊಗೋಬೋದು. ದುಡ್ಡು ಕೊಟ್ಟಿದ್ದಂತೂ ಹೌದಾ? ಹಾಗೆ ನಾವೇನು ಹೇಳ್ತೇವೋ ತಿಳಿದಿದ್ದನ್ನೇ ಹೇಳೋದು ಅಂತ ಹೇಳಿ. ನೀವು ಸ್ವರೂಪ ಮನಸ್ಸಿಂದ ತಿಳಿತೀರೋ ಅಥವಾ ಜಡವಾದ ಮನಸ್ಸಿಂದ ತಿಳಿದಿದ್ದೇ ಹೇಳೋದಂತೂ ಹೌದಲ್ವೋ. ದುಡ್ಡು ಕೊಟ್ಟಿದ್ದಂತೂ ಹೌದಲ್ಲ, ಅದು ಡಾಲರ ರೂಪಾಯೋ ಬೇರೆ. ದುಡ್ಡು ಕೊಟ್ಟಿದ್ದು ಹೌದೋ ಅಲ್ವೋ, ಹಾಗೆ ಮನಸ್ಸಿಂದ ತಿಳಿದು ಹೌದಲ್ವೋ ಅಷ್ಟೇ. ಹಾಂ, ಹಾಂ ಹೌದು, ಇರುತ್ತೆ. ಚೇತನ ಸಂಬಂಧ ಇರೋದರಿಂದಾಗಿ ಮನಸ್ಸಿನಲ್ಲಿ ಅದೆಲ್ಲ ಇರುತ್ತೆ. ಯಾವಾಗ ಜ್ಞಾನ, ಸ್ವರೂಪ ಜ್ಞಾನ ಬಂತೋ ಆವಾಗ ಇಷ್ಟು ದಿವಸ ಏನು ಅಂಟಿಸ್ಕೊಂಡಿತ್ತು ಅದೆಲ್ಲವನ್ನು ಅದು ಆ ಮನಸ್ಸೇ ಹೊಟ್ಟೋಗುತ್ತೆ. ಆಮೇಲೆ ಆ ಮನಸ್ಸಿನ ಈ ಎಲ್ಲ ಸಂಸ್ಕಾರಗಳು ಹೊಟ್ಟೋಗುತ್ತೆ. ಹಾಂ, ಚೇತನ ಸಂಬಂಧ, ಜೀವನ ಸಂಬಂಧ ಇದೆ. ಅದರಿಂದ ಅತಃ ಸರ್ವಜ್ಞತಾಧ್ಯಕ್ಷ ಹರ್ಯಕ್ಷಸ್ಯ ಗುಹಾಮಿಮಾಂ ಅಜ್ಞಾನಾಧ್ಯಕ್ಷ ಹರಿಣೀ ಜೈವೀನೈವ ವಿವಿಕ್ಷತಿ. ಜೀವರಲ್ಲಿ ಅದು ಪರಮಾತ್ಮನಲ್ಲಿ ಅಜ್ಞಾನ ಕೂಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಪರಮಾತ್ಮ ಇದ್ದಾನಲ್ಲ, ಅವನು ಸರ್ವಜ್ಞತಾಧ್ಯಕ್ಷ ಹರ್ಯಕ್ಷ. ಅಹಂ ಸರ್ವಜ್ಞ ಎಂಬುದಾಗಿ ಪರಮಾತ್ಮನಿಗೆ ಜ್ಞಾನ ಇದೆ. ಅಹಂ ಸರ್ವಜ್ಞ ಎಂಬುದಾಗಿ ಈ ಜ್ಞಾನ ಇದೆಯಲ್ಲ, ಇದು ಸಿಂಹ. ಈ ಸಿಂಹ ಎಲ್ಲಿದೆ? ಅಹಂ ಸರ್ವಜ್ಞ ಎಂಬತಕ್ಕಂತಹ ಈ ಜ್ಞಾನ ಎಲ್ಲಿರೋದು? ಭಗವಂತನ ಹೃದಯದಲ್ಲಿ. ಹಾಗಾದರೆ ಸಿಂಹ ಇರುವಂತಹ ಗುಹೆ ಭಗವಂತನ ಹೃದಯ ಇದೆಯಲ್ಲ, ಜ್ಞಾನ ಎಲ್ಲಿರೋದು? ಹೃದಯದಲ್ಲಿ ಅಲ್ವಾ? ಹಾಗಾದರೆ ಎಂತಹ ಜ್ಞಾನ? ಅಹಂ ಸರ್ವಜ್ಞ ಅಂತ ಜ್ಞಾನ. ಅಹಂ ಸರ್ವಜ್ಞ ಎಂಬತಕ್ಕಂತಹ ಜ್ಞಾನ ಅದು ಎಲ್ಲಿರುತ್ತೆ? ಗುಹೆಯಲ್ಲಿರುತ್ತೆ. ಗುಹೆ ಅಹಂ ಸರ್ವಜ್ಞ ಎಂಬತಕ್ಕಂಥದ್ದು ಸಿಂಹ. ಅಹಂ ಸರ್ವಜ್ಞ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಇದು ಸಿಂಹ.
ಈ ಸಿಂಹ ಇರೋದೆಲ್ಲಿ? ಗುಹೆಯಲ್ಲಿ. ಹಾಗಾದರೆ ಈ ಅಹಂ ಸರ್ವಜ್ಞ ಎಂಬತಕ್ಕಂತಹ ಜ್ಞಾನ ಎಂಬುವಂತಹ ಸಿಂಹ ಅದು ಪರಮಾತ್ಮನ ಹೃದಯ ಎಂಬತಕ್ಕಂಥ ಗುಹೆಯಲ್ಲಿದೆ. ಎಲ್ಲಿಯಾದರೂ ಸಿಂಹ ಇರುವಂತಹ ಗುಹೆಯಲ್ಲಿ ಜಿಂಕೆ ಎಲ್ಲಾದರೂ ಪ್ರವೇಶ ಮಾಡುತ್ತಾ? ಇಲ್ಲ, ತನ್ನ ತಿಂದಾಕ್ಬಿಡುತ್ತೆ ಅಂತ ಹೇಳಿ ಯಾವತ್ತೂ ಕೂಡ ಸಿಂಹ ಇರುವಂತಹ ಗುಹೆಯಲ್ಲಿ ಜಿಂಕೆ ಪ್ರವೇಶ ಮಾಡಲ್ಲ. ಹಾಗೆ ಪರಮಾತ್ಮನಿಗೆ ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಇದೆ. ಅಹಮಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಅದು ಸಿಂಹದಂತೆ ಇರತಕ್ಕಂಥದ್ದು. ಆ ಸಿಂಹದಂತೆ ಇರತಕ್ಕಂತಹ ಗುಹೆ ಅಂತಂದರೆ ಪರಮಾತ್ಮನ ಹೃದಯ. ಅಹಮ್ಯ ಸರ್ವಜ್ಞ ಎಂಬತಕ್ಕಂಥ ಜ್ಞಾನ ಇರೋದೆಲ್ಲಿ? ಭಗವಂತನ ಹೃದಯದಲ್ಲಿ. ಹಾಗಾದರೆ ಭಗವಂತನ ಹೃದಯವೆಂಬುವಂತಹ ಅಜ್ಞಾನ ಇದರಲ್ಲಿರಬೇಕು, ಹೃದಯದಲ್ಲಿ ತಾನೇ ಇರಬೇಕು. ಹಾಗಾದರೆ ಭಗವಂತನ ಅಹಮಜ್ಞ ಅಹಂ ಸರ್ವಜ್ಞ ಎಂಬತಕ್ಕಂತಹ ಸಿಂಹದಿಂದ ಕೂಡಿರತಕ್ಕಂಥ ಹೃದಯ ಎಂಬತಕ್ಕಂತಹ ಗುಹೆಯನ್ನು ಅಹಮಜ್ಞ ಎಂಬತಕ್ಕಂಥ ಜಿಂಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯೂ ಸಿಂಹ ಇರುವಂತಹ ಗುಹೆಯನ್ನು ಜಿಂಕೆ ಪ್ರವೇಶ ಮಾಡಲ್ಲ. ಹಾಗಾದರೆ ಅಹಮಜ್ಞ ಎಂಬತಕ್ಕಂತಹ ಈ ಪ್ರತ್ಯಕ್ಷತೆಯಲ್ಲಿ ಇದು ಜಿಂಕೆಯಂತೆ ದುರ್ಬಲ ಇತ್ತು, ಯಾಕೆ ನಾಶವಾಗಿ ಹೋಗುತ್ತಿತ್ತು. ಅಹಮಜ್ಞ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಜಿಂಕೆಯಂತೆ ದುರ್ಬಲ, ಇದು ನಾಶವಾಗುತ್ತೆ. ಅಹಂ ಸರ್ವಜ್ಞ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಪ್ರಬಲ, ಇದು ಸಿಂಹದಂತೆ ಇರತಕ್ಕಂಥದ್ದು. ಹಾಗಾದರೆ ಜಿಂಕೆ ಎಲ್ಲಾದರೂ ಸಿಂಹ ಇರುವಂತಹ ಗುಹೆಯನ್ನು ಪ್ರವೇಶ ಮಾಡುತ್ತಾ? ಇಲ್ಲ. ಹಾಗಾದರೆ ಅಹಂ ಸರ್ವಜ್ಞ ಎಂಬತಕ್ಕಂತಹ ಜ್ಞಾನವುಳ್ಳ ಪರಮಾತ್ಮನ ಹೃದಯ ಎಂಬತಕ್ಕಂತಹ ಗುಹೆಯನ್ನು ಅದು ಅಹಂ ಸರ್ವಜ್ಞ ಎಂಬತಕ್ಕಂಥ ಸಿಂಹ, ಅಹಂ ಸರ್ವಜ್ಞ ಎಂಬತಕ್ಕಂತಹ ಸಿಂಹರೂಪವಾದಂತಹ ಜ್ಞಾನವುಳ್ಳಂತಹ ಪರಮಾತ್ಮನ ಹೃದಯ ಎಂಬತಕ್ಕಂಥ ಗುಹೆಯಲ್ಲಿ ಅಹಂ ಅಜ್ಞ ಎಂಬತಕ್ಕಂತಹ ಜಿಂಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜೈವಿ ಅಂತ ಇದು ಅಹಮಜ್ಞ ಎಂಬತಕ್ಕಂಥದ್ದು ಜೀವನಲ್ಲಿರ್ತಕ್ಕಂಥದ್ದು. ಹಾಗಾದರೆ ಗುಹೆ ಬಿಟ್ಟು ಬೇರೆ ಕಡೆಯಲ್ಲಿರ್ತಕ್ಕಂಥದ್ದು ಹರಿಣಿ. ಜಿಂಕೆ ಅದು ಗುಹೆಯಲ್ಲಿ ಪ್ರವೇಶ ಮಾಡಲ್ಲ, ವಾಸ ಮಾಡೋದಲ್ಲ ಅಲ್ವಾ? ಗುಹೆಯಲ್ಲಿ ವಾಸ ಮಾಡೋದು ಜಿಂಕೆ ಅಲ್ಲ, ಹೊರಗಡೆ. ಹಾಗಾದರೆ ಜೀವನಲ್ಲಿರ್ತಕ್ಕಂಥದ್ದು ಅಹಮಜ್ಞ ಎಂಬತಕ್ಕಂಥದ್ದು ಇದು ಪರಮಾತ್ಮನ ಹೃದಯ ಗುಹೆಯನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅತಃ ಪರಮಾತ್ಮನಿಗೂ ಜೀವರಿಗೂ ಅಭೇದ ಇಲ್ಲ. ಪರಮಾತ್ಮನಿಗೆ ಅಹಂ ಸರ್ವಜ್ಞ ಎಂಬತಕ್ಕಂಥ ಜ್ಞಾನ ಇದೆ, ಅಹಮಜ್ಞ ಎಂಬತಕ್ಕಂಥ ಜ್ಞಾನ ಇಲ್ಲ. ಆದ್ದರಿಂದ ಜೀವಬ್ರಹ್ಮರಿಗೆ ಅಭೇದ ಇಲ್ಲ, ಪರಮಾತ್ಮನಿಗೆ ಅಹಂ ಸರ್ವಜ್ಞ ಜ್ಞಾನ ಇದೆ, ಅಹಮಜ್ಞ ಜ್ಞಾನ ಇಲ್ಲ. ಆದ್ದರಿಂದ ಸರ್ವಜ್ಞತಾಧ್ಯಕ್ಷ ಹರ್ಯಕ್ಷಸ್ಯ ಅಹಂ ಸರ್ವಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಎಂಬತಕ್ಕಂತಹ ಸಿಂಹದ ಇಮಾಂ ಗುಹಾಂ ಈ ಪರಮಾತ್ಮನ ಹೃದಯ ಎಂಬತಕ್ಕಂತಹ ಗುಹೆಯನ್ನು ಜೈವಿ ಜೀವನ ಅಜ್ಞಾನಾಧ್ಯಕ್ಷ ಹರಿಣಿ ಅಹಮಜ್ಞ ಎಂಬತಕ್ಕಂತಹ ಈ ಪ್ರತ್ಯಕ್ಷ ರೂಪವಾದಂತಹ ಜಿಂಕೆಯು ನೈವ ವಿವೀಕ್ಷ್ಯತಿ ಪ್ರವೇಶ ಮಾಡಲಿಕ್ಕೆ ಬಯಸೋದಿಲ್ಲ. ಅತಃ ಜೀವಬ್ರಹ್ಮರಿಗೆ ಅಭೇದ ಇಲ್ಲದೇ ಇರುವುದರಿಂದ ಅಹಂ ಸರ್ವಜ್ಞ ಎಂಬುದಾಗಿ ಪರಮಾತ್ಮನಿಗೆ ಪ್ರತೀತಿ ಇರೋದರಿಂದ ಅಹಂ ಅಜ್ಞ ಎಂಬತಕ್ಕಂಥ ಪ್ರತೀತಿ ಇಲ್ಲದೇ ಇರುವುದರಿಂದ ಸರ್ವಜ್ಞತಾಧ್ಯಕ್ಷ ಹರ್ಯಕ್ಷಸ್ಯ ಅಹಂ ಸರ್ವಜ್ಞ ಎಂಬತಕ್ಕಂತಹ ಸರ್ವಜ್ಞತ್ವದ ಪ್ರತ್ಯಕ್ಷ ಎಂಬತಕ್ಕಂತಹ ಸಿಂಹದ ಇಮಾಂ ಗುಹಾಂ ಈ ಹೃದಯ ಎಂಬತಕ್ಕಂತಹ ಗುಹೆಯನ್ನು ಜೈವಿ ಜೀವನ ಅಜ್ಞಾನಾಧ್ಯಕ್ಷ ಹರಿಣಿ ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ರೂಪವಾದಂತಹ ಜಿಂಕೆಯು ನೈವ ವಿವೀಕ್ಷತಿ ಪ್ರವೇಶ ಮಾಡೋದೇ ಇಲ್ಲ. ಅತಃ ಭಗವತಃ ಸಾರ್ವಜ್ಞ ಪ್ರತ್ಯಕ್ಷ ಸಿದ್ಧೇಹೇ. ಅತಃ ಅಂದರೆ ಏನರ್ಥ? ಅಹಂ ಸರ್ವಜ್ಞ ಎಂಬುದಾಗಿ ಪರಮಾತ್ಮನಿಗೆ ಸರ್ವಜ್ಞತ್ವದ ಪ್ರತ್ಯಕ್ಷ ಇದೆ. ಆದ್ದರಿಂದ ಸರ್ವಜ್ಞತಾ ಪ್ರತ್ಯಕ್ಷಾಖ್ಯ ಹರ್ಯಕ್ಷಸ್ಯ ಅಂತ ಅಲ್ಲಿದೆ. ಸರ್ವಜ್ಞತಾಧ್ಯಕ್ಷ ಹರ್ಯಕ್ಷಸ್ಯ ಅಂತ. ಹರ್ಯಕ್ಷ ಅಂದ್ರೇನು? ಸಿಂಹಸ್ಯ ಅಹಂ ಸರ್ವಜ್ಞ ಎಂಬತಕ್ಕಂತಹ ಈ ಪ್ರತ್ಯಕ್ಷ ರೂಪವಾದ ಸಿಂಹ. ಗುಹಾಂ ಗುಹೆ ಯಾವುದದು? ಭಗವದ್ ಹೃದಯ ಗುಹಾಂ. ಈ ಜ್ಞಾನ ಇರೋದಲ್ಲಿ ಅಹಂ ಸರ್ವಜ್ಞ ಎಂಬತಕ್ಕಂತಹ ಜ್ಞಾನ ಇರೋದಲ್ಲಿ ಹೃದಯದಲ್ಲಿ ಅದು ಸಿಂಹ. ಅಹಂ ಸರ್ವಜ್ಞ ಅನ್ನೋದು ಸಿಂಹ. ಸಿಂಹ ಇರುವ ಗುಹೆ ಯಾವುದಾಯಿತು? ಭಗವಂತನ ಹೃದಯ ಆಯಿತು. ಜೈವಿ ಅಂದರೆ ಜೀವ ಸಂಬಂಧಿನಿ, ಜೀವನಲ್ಲಿರ್ತಕ್ಕಂಥ ಅಹಮಜ್ಞ ಎಂಬತಕ್ಕಂಥದ್ದು.
ಅಜ್ಞಾನ ಪ್ರತ್ಯಕ್ಷ ಮೃಗಿ. ಅಲ್ಲಿ ಅಜ್ಞಾನಾಧ್ಯಕ್ಷ ಹರಿಣಿ ಅಂತಿದೆ. ಹರಿಣಿ ಅಂದರೆ ಮೃಗಿ, ಮೃಗಿ ಅಂದರೆ ಜಿಂಕೆ ಅಂತ ಅರ್ಥ. ವಿವೀಕ್ಷತಿ ಪ್ರವೇಷ್ಟುಂ ಇಚ್ಛತಿ ನೈವ ವಿವೀಕ್ಷತಿ, ಪ್ರವೇಶ ಮಾಡಲು ಬಯಸೋದಿಲ್ಲ. ಅದಕ್ಕೆ ಹೇಳ್ತಾರೆ ಯಥಾ ಸಿಂಹಗುಹಾಂ ಹರಿಣಿ ಪ್ರವೇಷ್ಟುಂ ನ ಶಕ್ನೋತಿ. ಸಿಂಹ ಇರುವಂತಹ ಗುಹೆಯನ್ನು ಜಿಂಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತಥಾ ನಿರವಧ್ಯ ಭಗವತ್ ಪ್ರತ್ಯಕ್ಷೇಣ ಸರ್ವಜ್ಞತೆಯ ಸಿದ್ಧೇ ಭಗವನ್ ಮನಸಿ ಅಜ್ಞಾಮಿತಿ ಜೀವ ಪ್ರತ್ಯಕ್ಷಂ ನ ಅಜ್ಞಾನಮಾಧಾತು ಶಕ್ನುತೆ ಇತಿ ಭಾವ. ಹಾಗೆ ನಿರವಧ್ಯ ಭಗವತ್ ಪ್ರತ್ಯಕ್ಷೇಣ, ಭಗವಂತ ಅವನು ದೋಷರಹಿತ, ಅಜ್ಞಾನಾದಿ ದೋಷ ಇಲ್ಲ. ನಾನು ಎಲ್ಲ ತಿಳಿದೀನಿ ಹೇಳ್ಕೋಬೋದು. ನಾ ಎಲ್ಲ ತಿಳ್ಕೊಂಡಿದ್ದೀನಿ ಅಂತಂದರೆ ಸರ್ವಜ್ಞ ಅಂತ ಆಗಲ್ಲ. ಯಾಕೆ ನಮ್ಮಲ್ಲಿ ಅಜ್ಞಾನಾದಿಗಳಿದೆ. ಆದರೆ ಭಗವಂತ ನಿರವಧ್ಯ, ಅಹಂ ಸರ್ವಜ್ಞ ಅಂತ ಭಗವಂತನಿಗೆ ಪ್ರತ್ಯಕ್ಷ ಇದೆ ಅಂತಾದರೆ ಆ ಪ್ರತ್ಯಕ್ಷ ಬಾಧಿತವಾದದ್ದಲ್ಲ, ಅವನಿಗೆ ಸರ್ವಜ್ಞಾನವೂ ಇದೆ ಅಂತಲೇ ಅರ್ಥ. ಅಂದರೆ ನಿರವಧ್ಯ ಭಗವತ್ ಪ್ರತ್ಯಕ್ಷೇಣ, ದೋಷ ಇಲ್ಲದೇ ಇರತಕ್ಕಂತಹ ಭಗವಂತನ ಪ್ರತ್ಯಕ್ಷದಿಂದ ಸರ್ವಜ್ಞತೆಯ ಸಿದ್ಧೇ ಭಗವನ್ ಮನಸ್ಸಿ ಅಹಂ ಸರ್ವಜ್ಞ ಎಂಬತಕ್ಕಂತಹ ಈ ಜ್ಞಾನವುಳ್ಳಂತಹ ಭಗವಂತ ಅವನ ಮನಸ್ಸಿನಲ್ಲಿ ಅಜ್ಞೋಹಂ ಇತಿ, ಅಹಂ ಅಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷದಿಂದ ಸಿದ್ಧವಾಗಿರ್ತಕ್ಕಂಥದ್ದು ಯಾವುದೋ ಅಜ್ಞಾನ. ಈ ಅಜ್ಞಾನವು ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷಂನ ಅಜ್ಞಾನಂ ಆಧಾತು ಶಕ್ಯತೆ. ಭಗವಂತನ ಮನಸ್ಸಿನಲ್ಲಿ ಅಹಂ ಅಜ್ಞ ಎಂಬತಕ್ಕಂಥ ಪ್ರತ್ಯಕ್ಷದಿಂದ ಸಿದ್ಧವಾದಂಥ ಅಜ್ಞಾನವನ್ನು ಪ್ರವೇಶ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಬಲಾತ್ ಕೇನಚಿನ್ನೀತ ಚೇತ್, ಯಾರಾದರೂ ಸಿಂಹ ಇರುವಂತಹ ಗುಹೆಯಲ್ಲಿ ಬಲಾತ್ಕಾರವಾಗಿ ಜಿಂಕೆಯನ್ನು ತಂದಿದ್ದಾರೆ ಅಂದರೆ ಏನಾಗುತ್ತೆ? ಬಲಾತ್ ಕೇನಚಿತ್ ನೀತಾಚೇತ್ ಪ್ರಬಲ ಪ್ರತ್ಯಕ್ಷ ಬಾಧಿತ ಅಪ್ರಾಮಾಣ್ಯಾಖ್ಯ ಮರಣಂ ಹರಿಣೀವ ಪ್ರಾಪ್ನುಯಾದಿತಿ ಭಾವ. ಯಾವ ರೀತಿಯಲ್ಲಿ ಆ ಸಿಂಹ ಎಂಬತಕ್ಕಂಥದ್ದು ಹರಿಣಿಯನ್ನು ತಿಂದಾಕ್ಬಿಡುತ್ತೋ ಅದು ಸತ್ತೋಗುತ್ತೋ, ಹಾಗೆ ಇಲ್ಲೂ ಕೂಡ ಪ್ರಬಲವಾಗಿರ್ತಕ್ಕಂತಹ ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಇದೆ, ಅದರಿಂದ ಬಾಧಿತವಾಗಿರ್ತಕ್ಕಂಥದ್ದು ಅಹಂ ಅಜ್ಞ ಎಂಬತಕ್ಕಂಥದ್ದು ಅದು ಇಲ್ಲವೇ ಇಲ್ಲ ಅಂತ ನಾಶ. ಯಾವ ರೀತಿಯಲ್ಲಿ ಹರಿಣಿ ನಾಶವಾಗಿ ಹೋಗುತ್ತೋ ಹಾಗೆ ಅಹಮಜ್ಞ ಎಂಬತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಬಲಾತ್ ಕೇನಚಿತ್ ನೀತಾಚೇತ್, ಯಾರಾದರೂ ಹೀಗೆ ಜೀವನದಲ್ಲಿರ್ತಕ್ಕಂಥ ಅಜ್ಞಾನ ಬ್ರಹ್ಮನಲ್ಲಿ ಬರುತ್ತೆ ಅಂತ ಅವರು ಸಮರ್ಥನೆ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತಾರೆ ಅಂತಂದರೆ, ಇವಾಗ ಬಲಾತ್ಕಾರದಿಂದ ಬ್ರಹ್ಮನಲ್ಲಿ ಅಜ್ಞಾನವನ್ನು ತರಲಿಕ್ಕೆ ಪ್ರವೃತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದ್ರೆ ಏನಾಗುತ್ತೆ? ಪ್ರಬಲ ಪ್ರತ್ಯಕ್ಷ ಬಾಧಿತ. ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಪ್ರಬಲವಾದ ಪ್ರತ್ಯಕ್ಷ, ಅದರಿಂದ ಬಾಧಿತವಾದದ್ದು ಯಾವುದು? ಅಹಂ ಅಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ. ಅದೇನಾಗುತ್ತೆ? ಅಪ್ರಾಮಾಣ್ಯಾಖ್ಯ ಮರಣಂ. ಅಹಂ ಅಜ್ಞ ಎಂಬತಕ್ಕಂಥ ಪ್ರತೀತಿ ಅಪ್ರಮಾಣ, ಇದೇ ಮರಣ. ಅಲ್ಲಿ ಹರಿಣಿ ಸತ್ತೇ ಹೋಗುತ್ತೆ, ಸಿಂಹದ ಬಾಯಿಗೆ ಬಿದ್ದರೆ ಏನಾಗುತ್ತೆ? ಇಲ್ಲಿಯೂ ಕೂಡ ಪ್ರಬಲ ಪ್ರತ್ಯಕ್ಷದಿಂದ ಅಹಮಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಬಾಧಿತವಾಗುತ್ತೆ. ಭಗವಂತನ ಹೇಳಲಿಕ್ಕೆ ಬರೋದಿಲ್ಲ, ಅದು ಅಪ್ರಮಾಣ ಅಂತ ಆಗುತ್ತೆ. ಪ್ರತ್ಯಕ್ಷಮೇಶಯೋರ್ಯುದ್ಧೇ ತಚ್ಚೈಕ್ಯಂ ಜಂಬುಕಾಯತೆ ತಸ್ಮಾತ್ ಬ್ರಹ್ಮಾಶ್ರಿತಾಜ್ಞಾನ ಪ್ರತ್ಯಕ್ಷಂ ಮರಣೇಪಿನ. ಎರಡು ಪ್ರತ್ಯಕ್ಷಗಳು, ಅಹಂ ಅಜ್ಞ ಅಂತ ಒಂದು ಪ್ರತ್ಯಕ್ಷ, ಇನ್ನೊಂದು ಅಹಂ ಸರ್ವಜ್ಞ ಅಂತ ಪ್ರತ್ಯಕ್ಷ. ಅಹಂ ಸರ್ವಜ್ಞ ಎಂಬುದಾಗಿ ಪರಮಾತ್ಮನಿಗಿರ್ತಕ್ಕಂಥ ಪ್ರತ್ಯಕ್ಷ, ಅಹಂ ಅಜ್ಞ ಎಂಬತಕ್ಕಂಥದ್ದು ಜೀವನಿಗಿರ್ತಕ್ಕಂಥ ಪ್ರತ್ಯಕ್ಷ. ಹಾಗಾದರೆ ಈ ಎರಡು ಪ್ರತ್ಯಕ್ಷಗಳಿದೆಯಲ್ಲ, ಇದೆರಡೂ ಕೂಡ ಕುರಿ ಇದ್ದ ಹಾಗೆ. ಎರಡು ಕುರಿ ಜಗಳಾಡ್ತಾ ಇದ್ದಾವೆ, ಎರಡೂ ಕುರಿಗಳು ಜಗಳಾಡ್ತಾ ಇದ್ದಾವೆ. ಪರಮಾತ್ಮನಿಗೆ ಅಹಂ ಸರ್ವಜ್ಞ ಅಂತ ಪ್ರತ್ಯಕ್ಷ, ಜೀವನಿಗೆ ಅಹಂ ಅಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ. ಹೀಗೆ ಎರಡೂ ಪ್ರಬಲವಾಗಿರ್ತಕ್ಕಂಥದ್ದು ಕುರಿಗಳು ಪರಸ್ಪರ ಹೊಡೆದಾಡ್ಕೊಳ್ತವೆ. ಇವಾಗ ಏನಾಗಬೇಕು? ಅದರ ಮಧ್ಯದಲ್ಲಿ ಈಗ ಅವಿದ್ಯೆ ಎಂಬತಕ್ಕಂಥ ಸೇರ್ಕೋಬೇಕು. ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಆಗಬೇಕು. ಈ ಎರಡು ಹೋರಾಟ ಆದಾಗ ಏನಾಗುತ್ತೆ? ಬ್ರಹ್ಮನಲ್ಲಿ ಅಜ್ಞಾನ ಅಂತ ಸೇರ್ಕೋಬೇಕು. ಆ ಅಜ್ಞಾನ ಎಂಬತಕ್ಕಂಥದ್ದು ನರಿಯದು. ಯಾಕೆ? ಯಾವಾಗಲೂ ಅಜ್ಞಾನ ಮೋಸ ಮಾಡುತ್ತೆ. ಇದಂ ರಜತಮ್ಮ ಜ್ಞಾನ ಬಂತು, ಯಾಕೆ? ಅಜ್ಞಾನದಿಂದಾಗಿ. ಅಲ್ಲಿರೋದು ಶುಕ್ತಿ. ಹಾಗೆ ನರಿ ಯಾವ ರೀತಿಯಲ್ಲಿ ಮೋಸ ಮಾಡುತ್ತೋ ಹಾಗೆ ಅಜ್ಞಾನ ಏನು ಮಾಡುತ್ತೆ? ಅದು ನಮಗೆ ಇರೋದನ್ನು ತಿಳಿಸ್ಕೊಡಲ್ಲ, ಅದು ಮೋಸ ಮಾಡಿಬಿಡುತ್ತೆ.
ಅದರಿಂದ ನರಿ ಮೋಸ, ಹಾಗೆ ಈ ಅಜ್ಞಾನವು ಕೂಡ ಮೋಸ ಮಾಡ್ತಕ್ಕಂಥದ್ದು. ಇದೇನಾಗುತ್ತೆ, ಎರಡು ಈ ಪ್ರತ್ಯಕ್ಷಗಳ ಮಧ್ಯದಲ್ಲಿ ಈ ನರಿಯಂತೆ ಇರತಕ್ಕಂಥ ಅವಿದ್ಯ ಅದು ಸತ್ತೋಗ್ಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಬ್ರಹ್ಮಾಶ್ರಿತಾಜ್ಞಾನ ಪ್ರತ್ಯಕ್ಷಂ ಮರಣೇಪಿನ ಜಂಬುಕಾಯತೆ. ಅದು ನರಿಯಂತೆ ಇದೆ. ಯಾವ ರೀತಿಯಲ್ಲಿ ಎರಡು ಕುರಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಆ ನರಿ ಸತ್ತು ಹೋಗುತ್ತೋ ಹಾಗೆ ಈ ಬ್ರಹ್ಮನಿಗೆ ಅವಿದ್ಯೆ ಅಂತಕ್ಕಂಥದ್ದು ಕೂಡ ಅದು ಬ್ರಹ್ಮನಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಬ್ರಹ್ಮನಿಗೆ ಅಜ್ಞಾನ ಇದೆ ಎಂತಕ್ಕಂಥದ್ದು ನಿಮ್ಮ ವಾದ ಇದೆಯಲ್ಲ, ಅದು ಸತ್ರೂ ನಿಮಗೆ ಬ್ರಹ್ಮನಲ್ಲಿ ಅಜ್ಞಾನ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಶ್ರಿತಾಜ್ಞಾನ ಪ್ರತ್ಯಕ್ಷಂ ಮರಣೇಪಿ ನ, ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಇದನ್ನು ಕೂಡಿಸ್ಲಿಕ್ಕೆ, ಅಹಮಜ್ಞಾನ ಪ್ರತೀತಿಯಿಂದ ಕೂಡಿಸ್ಲಿಕ್ಕೆ ನಿಮಗೆ ಸತ್ರೂ ಆಗಲ್ಲ. ಪ್ರತ್ಯಕ್ಷಮೇಶಯೋ, ಭಗವಂತನಿಗಿರುವಂತಹ ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಮತ್ತು ಜೀವನಿಗಿರ್ತಕ್ಕಂತಹ ಅಹಂ ಅಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ, ಈ ಎರಡು ಪ್ರತ್ಯಕ್ಷ ಎಂಬತಕ್ಕಂತಹ ಕುರಿಗಳ ಯುದ್ಧದಲ್ಲಿ ತಚ್ಚ ಆ ಜೀವಬ್ರಹ್ಮರ ಐಕ್ಯ ಎಂಬತಕ್ಕಂಥದ್ದು ಜಂಬುಕಾಯತೆ ಅಂತ. ನಾನು ಅವಿದ್ಯೆ ಅಂತ ಹೇಳಿದೆ, ಅವಿದ್ಯೆ ಅಲ್ಲ, ಐಕ್ಯ ಎಂಬತಕ್ಕಂಥದ್ದು ಅದು ನರಿಯಂತೆ ಇದೆ ಅಂತ ಅರ್ಥ. ಹೇಗೆ ಅಂದರೆ ಎರಡೂ ಪರಸ್ಪರ ಗುದ್ದಾಡ್ತಾ ಇದೆ ಅಂತಂದರೆ ಮಧ್ಯದಲ್ಲಿ ಯಾವುದೂ ಇರಲಿಕ್ಕಾಗಲ್ಲ. ಅಂದರೆ ಪರಮಾತ್ಮನು ಅಹಂ ಸರ್ವಜ್ಞ, ಜೀವ ಅಹಂ ಅಜ್ಞ ಅಂತ ಎರಡು ಪ್ರತ್ಯಕ್ಷ ಇದೆ ಅಂತಂದರೆ ಇದ್ರ ಮಧ್ಯದಲ್ಲಿ ಐಕ್ಯ ಕೂಡಿಸ್ಲಿಕ್ಕಾಗತ್ತಾ? ಇಲ್ಲ. ಅದರಿಂದ ಈ ಐಕ್ಯ ಎಂಬತಕ್ಕಂಥದ್ದು ಅದೇನಾದರೂ ಎರಡು ಕುರಿಗಳ ಯುದ್ಧದ ಮಧ್ಯದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ನರಿ ಸತ್ತು ಹೋಗುತ್ತೋ ಹಾಗೆ ಐಕ್ಯ ಎಂಬತಕ್ಕಂಥದ್ದು ಬಿದ್ದು ಹೋಗುತ್ತೆ. ಅಹಂ ಸರ್ವಜ್ಞಾನದು ಒಂದು ಪ್ರಬಲವಾದ ಪ್ರತ್ಯಕ್ಷ. ಒಂದು ಕುರಿ ಇನ್ನೊಂದು ಜೊತೆಯಲ್ಲಿ ಅದು ಹೋರಾಡಬೇಕಾದ್ರೆ ಎಂತಹ ಕುರಿ ಜೊತೆಯಲ್ಲಿ ಹೋರಾಡುತ್ತೆ? ಪ್ರಬಲವಾದ ಬಲವುಳ್ಳಂತಹ ಕುರಿಯ ಜೊತೆಯಲ್ಲೇ ಹೋರಾಡ್ತಕ್ಕಂಥದ್ದು. ಅದರಿಂದ ಅಹಮಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಜೀವನಿಗಿದೆ, ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಭಗವಂತನಿಗಿರೋದು. ಅಂದರೆ ಎರಡೂ ಸರಿಯೇ, ಅಹಮಜ್ಞಾನದು ಸರಿ, ಅಹಂ ಸರ್ವಜ್ಞ ಭಗವಂತನಿಗಿರೋದು ಸರಿ. ಅಂದರೆ ಎರಡೂ ಕೂಡ ಬಲವುಳ್ಳಂತಹ ಕುರಿಗಳಂತೆ. ಇದರ ಮಧ್ಯದಲ್ಲಿ ಐಕ್ಯ ಏನಾಯಿತು? ಇದು ಎರಡೂ ಸತ್ಯ ಅಂತ ಆಗಿಬಿಟ್ರೆ ಐಕ್ಯ ಕೊಡುತ್ತಾ? ಅಹಂ ಸರ್ವಜ್ಞಾನದು ಸತ್ಯ, ಅಹಂ ಅಜ್ಞಾನದು ಸತ್ಯ, ಅಹಂ ಅಜ್ಞಾನದು ಜೀವನಿಗೆ ಸತ್ಯ, ಅಹಂ ಸರ್ವಜ್ಞಾನದು ಭಗವಂತನಿಗೆ ಸತ್ಯ. ಅದರಿಂದ ಜೀವಬ್ರಹ್ಮರಿಗೆ ಐಕ್ಯ ಕೊಡುತ್ತಾ? ಇಲ್ಲ. ಹಾಗಾದರೆ ಈ ಐಕ್ಯ ಎಂಬತಕ್ಕಂಥದ್ದು ಜಂಬುಕಾಯತು. ನಾನು ಅವಿದ್ಯೆ ಅಂತ ಹೇಳಿದೆ, ಅವಿದ್ಯೆ ಅಲ್ಲ, ಐಕ್ಯ ಎಂಬತಕ್ಕಂಥದ್ದು ನರಿಯಂತೆ ಆಗುತ್ತೆ. ಐಕ್ಯಂ ಜೀವಬ್ರಹ್ಮರ ಅಭೇದವು ಜಂಬುಕಾಯತೆ, ನರಿಯಂತೆ ಆಗುತ್ತಾ ಇದೆ. ತಸ್ಮಾತ್ ಆದ್ದರಿಂದ ಬ್ರಹ್ಮಾಶ್ರಿತಾಜ್ಞಾನ ಪ್ರತ್ಯಕ್ಷಂ, ಬ್ರಹ್ಮನಿಗೆ ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷವು ಇದೆ ಎಂಬತಕ್ಕಂಥದ್ದು ಮರಣೇಪಿ ನ, ಸತ್ರು ಕೂಡ ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅದರಿಂದಾಗಿ ಐಕ್ಯ ಕೊಡಲ್ಲ, ವಿರುದ್ಧ ಧರ್ಮಗಳಿಗೆ ಐಕ್ಯ ಕೊಡಲ್ಲ. ನೀನು ಸಾಯೋ ತನಕ ಶಾಸ್ತ್ರ ಅಧ್ಯಯನ ಮಾಡಿದ್ರೂ ಕೂಡ ನಿನಗೆ ಬ್ರಹ್ಮನಲ್ಲಿ ಅಜ್ಞಾನವನ್ನು ಸಾಧಿಸಲಿಕ್ಕೆ ಬರೋದಿಲ್ಲ. ಪ್ರತ್ಯಕ್ಷಮೇಶಯೋ, ಅಹಂ ಸರ್ವಜ್ಞ ಎಂಬತಕ್ಕಂತಹ ಭಗವಂತನ ಪ್ರತ್ಯಕ್ಷ ಮತ್ತು ಅಹಂ ಅಜ್ಞ ಎಂಬತಕ್ಕಂತಹ ಜೀವನ ಪ್ರತ್ಯಕ್ಷ ಎಂಬತಕ್ಕಂಥ ಎರಡು ಕುರಿಗಳ ಯುದ್ಧದಲ್ಲಿ ತಚ್ಚ ಐಕ್ಯಂ ಆ ಜೀವಬ್ರಹ್ಮರ ಐಕ್ಯ ಎಂಬತಕ್ಕಂಥದ್ದು ಜಂಬುಕಾಯತೆ, ನರಿಯಂತೆ ಆಗುತ್ತಾ ಇದೆ. ತಸ್ಮಾತ್ ಆದ್ದರಿಂದ ಬ್ರಹ್ಮಾಶ್ರಿತಾಜ್ಞಾನ ಪ್ರತ್ಯಕ್ಷಂ, ಬ್ರಹ್ಮನಿಗೆ ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಮರಣೇಪಿ ನ, ಜೀವಮಾನದ ಇಡೀ ನೀನು ಶಾಸ್ತ್ರಾಧ್ಯಯನ ಮಾಡಿದ್ರೂ ಸಾಧಿಸಲಿಕ್ಕೆ ಬರೋದಿಲ್ಲ. ಅದೇ ಸಾಯೋ ತನಕನೂ ಸಾಧ್ಯ ಇಲ್ಲ, ಸತ್ರೂ ಆಗಲ್ಲ ಅಂತ. ಪ್ರತ್ಯಕ್ಷಮೇಶಯೋ ಸರ್ವಜ್ಞತ್ವ ಅಸರ್ವಜ್ಞತ್ವ ವಿಷಯಕ ಪ್ರತ್ಯಕ್ಷಮೇಶಯೋ ಅಂತ. ಸರ್ವಜ್ಞತ್ವ ವಿಷಯಕವಾದ ಪ್ರತ್ಯಕ್ಷ ಅಹಂ ಸರ್ವಜ್ಞ, ಅಜ್ಞತ್ವ ವಿಷಯಕವಾದ ಪ್ರತ್ಯಕ್ಷ ಅಹಂ ಅಜ್ಞ ಎಂಬತಕ್ಕಂಥದ್ದು. ಇದೆರಡು ಮೇಷ ಅಂತಂದರೆ ಕುರಿ. ಮೇಷಯೋ ಇತ್ಯುಕ್ತ್ಯ ಉಭಯೋರಪಿ ಪ್ರತ್ಯಕ್ಷಯೋ ಸ್ವಸ್ವವಿಷಯೇ ಸ್ವಾರ್ಥ ಸಾಧನ ಸಾಮರ್ಥ್ಯಂ ಸೂಚಯತಿ. ಮೇಷ ಅಂತ ಹೇಳ್ತಾರೆ, ಎರಡು ಕುರಿ ಜಗಳಾಡಬೇಕು. ಮೇಷ ಅಂತ ಹೇಳಿದ್ರಿಂದ ಏನರ್ಥ? ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಇದೆಯಲ್ಲ ಅದು ಅರ್ಥ ಸಾಧಕವಾಗಿದೆ, ಭಗವಂತನಲ್ಲಿ ಸರ್ವಜ್ಞತ್ವವನ್ನು ಸಾಧಿಸಿಕೊಡ್ತಾ ಇದೆ. ಅಹಂ ಅಜ್ಞ ಎಂಬತಕ್ಕಂಥದ್ದು ಇನ್ನೊಂದು ಕುರಿ ಅಂತ ಹೇಳಿದರೆ ಅದು ಬಲ,
ಹಾಗೆ ಜೀವನಲ್ಲಿ ಅಜ್ಞಾನ ಇದೆ ಅನ್ನೋದನ್ನು ಸಾಧಿಸಿಕೊಡ್ತಾ ಇದೆ ಅಂತ ಅರ್ಥ. ಮೇಷ ಅಂತ ಹೇಳಿದ್ರಿಂದ ಉಭಯೋರಪಿ ಪ್ರತ್ಯಕ್ಷಯೋ, ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಮತ್ತು ಅಹಂ ಅಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಇದೆಯಲ್ಲ, ಸ್ವಸ್ವ ವಿಷಯ ಪರಮಾತ್ಮನಿಗೆ ಸರ್ವಜ್ಞತ್ವ, ಜೀವನಿಗೆ ಅಜ್ಞತ್ವ ಎಂಬತಕ್ಕಂತಹ ತಮ್ಮ ತಮ್ಮ ವಿಷಯದಲ್ಲಿ ಸ್ವಾರ್ಥ ಸಾಧನ ಸಾಮರ್ಥ್ಯಂ ಅಂತ, ತಾನು ಜೀವನಿಗೆ ಅಜ್ಞಾನವನ್ನು ಸಾಧಿಸುವಂಥ ಸಾಮರ್ಥ್ಯವನ್ನು, ಪರಮಾತ್ಮನಲ್ಲಿ ಸರ್ವಜ್ಞತ್ವವನ್ನು ಸಾಧಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಹರಿಣೀತಿ ಪರಸದನ ನಿವಿಷ್ಟ ಕೋ ಲಘುತ್ವಂ ನಯಾತಿ ಇತಿ ನ್ಯಾಯೇನ ಭಗವದ್ಗುಹಾ ಪ್ರವೇಶ ಭೀರುತ್ವಾದೇವ ಉಕ್ತಂ. ಅಲ್ಲಿ ಹಿಂದೆ ಹೇಳಿದ್ರು ಹರಿಣಿ ಅಂತ, ಭಗವಂತನ ಅಹಂ ಸರ್ವಜ್ಞ ಎಂಬತಕ್ಕಂತಹ ಸಿಂಹದ ಗುಹೆಯನ್ನು ಅಹಂ ಅಜ್ಞ ಎಂಬತಕ್ಕಂತಹ ಹರಿಣಿ ಅದು ಪ್ರವೇಶ ಮಾಡ. ಹರಿಣಿ ಅಂತ ಯಾಕೆ ಹೇಳಿದ್ರು ಅಂತಂದರೆ, ಪರಸದನ ನಿವಿಷ್ಟ ಕೋ ಲಘುತ್ವಂ ನಯಾತಿ ಅಂತ ಒಂದು ನಿಯಮ ಇದೆ. ಇನ್ನೊಬ್ಬರ ಮನೆಗೆ ಹೋದರೆ ಅವನು ಯಾವತ್ತೂ ಕೂಡ ಸ್ವಲ್ಪ ಲಘುತ್ವಂ ಅಂದರೆ ಅವನ ಎಷ್ಟೇ ಜೋರಾಗಿರ್ಬೋದು, ಅವ ಇನ್ನೊಬ್ಬರ ಮನೆಗೆ ಹೋದ ಅಂತಂದರೆ ಸ್ವಲ್ಪ ಅವನು ನಿಧಾನವಾಗೇ ಇರಬೇಕಾಗುತ್ತೆ. ಅಂದರೆ ಅವನಲ್ಲಿ ಏನು ದೌರ್ಬಲ್ಯ ಎಂಬತಕ್ಕಂಥದ್ದು ಕಂಡು ಬರುತ್ತೆ. ತಮ್ಮ ಮನೇಲಿ ಎಷ್ಟೇ ಅವನು ದಬ್ಬಾಳಿಕೆ ತೋರಿಸ್ತಾ ಇರ್ಬೋದು, ಇನ್ನೊಬ್ಬರ ಮನೆಗೆ ಹೋದಾಗ ಅವಾಗ ಅವನು ಸ್ವಲ್ಪ ಸಮಾಧಾನದಲ್ಲೇ ಇರ್ತಾನೆ. ಅದರಿಂದಾಗಿ ಪರಸದನ ನಿವಿಷ್ಟ, ಇನ್ನೊಬ್ಬರ ಮನೆಗೆ ಹೋಗಿರ್ತಕ್ಕಂಥವನು ಕಹ ಲಘುತ್ವಂ ನಯಾತಿ, ಯಾರು ತಾನೇ ಸ್ವಲ್ಪ ನಿಧಾನ ಆಗೋದಿಲ್ಲ ಹಾಗೆ ಆಗ್ತಾರೆ ಎಂಬತಕ್ಕಂತಹ ನ್ಯಾಯ. ಅದರಿಂದ ಏನಾಯಿತು, ಭಗವದ್ಗುಹಾ ಪ್ರವೇಶ ಭೀರುತ್ವಾದೇವ ಉಕ್ತಂ. ಅದರಿಂದ ಭಗವಂತನ ಹೃದಯ ಗುಹಾ ಎಂಬತಕ್ಕಂತಹ ಪ್ರವೇಶದ ಭಯ ಇದೆ, ಲಘುತ್ವ ಬಂದ್ಬಿಡುತ್ತೆ. ನತು ಸ್ವವಿಷಯೇಪಿ ಅಸಾಮರ್ಥ್ಯಾದಿತಿ ಭಾವ. ಹಾಗಾದರೆ ಇದನ್ನು ಹರಿಣಿ ಅಂತ ಹೇಳಿದ್ರಲ್ಲ, ಹರಿಣಿ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಪ್ರಬಲನಾಗಿರ್ತಕ್ಕಂತಹ ಭಗವಂತನಿಗೆ ಏನು ಅಹಂ ಸರ್ವಜ್ಞ ಎಂಬತಕ್ಕಂಥ ಪ್ರತ್ಯಕ್ಷ ಇದೆ, ಈ ಪ್ರತ್ಯಕ್ಷ ಇರುವಂತಹ ಗುಹೆಯನ್ನು ಪ್ರವೇಶ ಮಾಡಲಿಕ್ಕೆ ಭಯ ಅಂತ ಹೇಳಿದ್ದು ಅಷ್ಟೇ ಹೊರತು ಅಹಮಜ್ಞ ಎಂಬತಕ್ಕಂಥ ಪ್ರತೀತಿ ಅದು ಜೀವನಲ್ಲಿ ಅಜ್ಞಾನ ಇದೆ ಅನ್ನೋದನ್ನು ಸಾಧಿಸ್ಕೊಡೋದೇ ಇಲ್ಲ ಅಂತ ಅರ್ಥ ಅಲ್ಲ. ಅಹಮಜ್ಞ ಎಂಬತಕ್ಕಂಥ ಪ್ರತೀತಿ ಹರಿಣಿ ಅಂತ ಹೇಳಿದ್ರು. ಹರಿಣಿ ಅಂತ ಹೇಳಿದ ಮೇಲೆ ಅದಕ್ಕೆ ಭಯ ಇದೆ, ಅದು ಯಾವುದನ್ನೂ ಸಾಧಿಸ್ಕೊಡೋದಿಲ್ಲ ಅಂತಲ್ಲ. ಹರಿಣಿ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಈ ಗುಹೆಯನ್ನು ಪ್ರವೇಶ ಮಾಡಲಿಕ್ಕೆ ಭಯ ಇದೆ ಅಂತ ಹೇಳಿದ್ದಷ್ಟೇ ಹೊರತು ಅದು ತಾನೆಲ್ಲಿರುತ್ತೋ ಅಲ್ಲಿ ಅದು ಪ್ರಬಲವಾಗೇ ಇರುತ್ತೆ. ಸಿಂಹ ಇಲ್ಲದೆ ಇರುವಂಥ ಕಡೆಯಲ್ಲಿ ಆ ಜಿಂಕೆ ಎಂಬತಕ್ಕಂಥದ್ದು ಅದು ಪ್ರಬಲವಾಗೇ ಇರುತ್ತೆ, ತಾನೇನು ಮಾಡಬೇಕು ಅದನ್ನು ಮಾಡ್ತಾನೆ ಇರುತ್ತೆ. ಹಾಗೆ ಅಹಮಜ್ಞ ಎಂಬತಕ್ಕಂಥ ಪ್ರತೀತಿ ಜೀವನಲ್ಲಿ ಅಜ್ಞಾನವನ್ನು ಸಾಧಿಸಿಕೊಡುತ್ತೆ. ಅಹಮಜ್ಞ ಎಂಬತಕ್ಕಂಥ ಪ್ರತೀತಿಗೆ ಜೀವನಲ್ಲಿಯೂ ಅಜ್ಞಾನವನ್ನು ಸಾಧಿಸಿಕೊಡುವಂಥ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಅದರಿಂದ ನತು ಸ್ವವಿಷಯೇಪಿ ಅಸಾಮರ್ಥ್ಯಾದಿತಿ ಬಾಬಾ. ತಯೋರ್ಯುದ್ಧೆ ಇದೇ ಅಹಮಜ್ಞ ಅಂತಲೇ ಅನುಭವ, ಅನುಭವವೇ ಪ್ರಮಾಣ. ಪ್ರತ್ಯಕ್ಷ, ಅನುಮಿತಿ, ಆಗಮ ಅಂತ ಹೇಳ್ತೇವೆ. ಪ್ರತ್ಯಕ್ಷ ಅಂದರೆ ಏನರ್ಥ? ಈ ಜ್ಞಾನ. ಅನುಮಿತಿ ಅಂದರೆ ಜ್ಞಾನ, ಆಗಮ ಅಂದರೆ ಶಬ್ದದಿಂದ ಬಂದ ಜ್ಞಾನ, ಅದೇ ಪ್ರಮಾಣ. ಜ್ಞಾನವೇ ಪ್ರಮಾಣ. ಪ್ರಮಾಣ ಅಂತ ಕರೆಯೋದು ಜ್ಞಾನ ಮತ್ತು ಜ್ಞಾನ ಸಾಧನ, ಇದನ್ನೇ ಪ್ರಮಾಣ ಅಂತ ಕರೆಯೋದು. ಅಂದರೆ ಅಹಮಜ್ಞ ಅನ್ನೋದು ಜ್ಞಾನ, ಇದೇ ಪ್ರಮಾಣ. ಮತ್ತು ಅದಕ್ಕಿಂತ ಜ್ಞಾನ ಬೇಕಾಗಿಲ್ಲ. ಅದೇ ನನಗೆ ದುಃಖ ಇದೆ ಅನ್ಲಿಕ್ಕೇನು ಪ್ರಮಾಣ? ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಅದು ಒದ್ದಾಡೋದೆ ಅದು ಅವನಿಗೆ ಉಳಿದವ್ರಿಗೆ ಗೊತ್ತಾಗಲ್ಲ. ಅವನು ಹೇಳ್ತಾನೆ ನಾನು ಒದ್ದಾಡ್ತಾ ಇದ್ದೇನೆ ಅಂತ. ಹಾಗಾದ್ರೆ ಅವನ ಅನುಭವ ಅದೇ ಅವನಿಗೆ ದುಃಖ ಇದೆ ಅನ್ನೋದಕ್ಕೆ ಪ್ರಮಾಣ. ಹಾಗೆ ಸುಖ ಇದೆ ಅನ್ಲಿಕ್ಕೂ ಅದೇನೆ, ಇನ್ನೊಬ್ರಿಗೆ ತೋರಿಸ್ಲಿಕ್ಕೆ ಬರಲ್ಲ. ಹಣ ಇದ್ರೆ ತೋರಿಸ್ಬೋದು, ಧನಿ ಅಂತ ಎಷ್ಟಿದೆ ಬ್ಯಾಲೆನ್ಸ್ ಬೇಕಾದ್ರೆ ಅಕೌಂಟಲ್ಲಿ ಪಾಸ್ಬುಕ್ ತೋರಿಸ್ಬೋದು, ಅದನ್ನು ಮಾಡು. ಆದರೆ ಸುಖ ದುಃಖ ಅದನ್ನು ತೋರಿಸ್ಲಿಕ್ಕೆ ಬರಲ್ಲ, ಅದು ಅನುಭವವೇ. ತಯೋಹ ಯುದ್ಧೆ ಅಂದರೆ ಏನರ್ಥ? ಬ್ರಹ್ಮಣಿ ಅಜ್ಞಾನಂ ಆನೇತುಂ ನ ಮುಂಚಾಮಿ, ಜೀವೇ ಸಾರ್ವಜ್ಞಂ ಆನೇತುಂ ನ ಮುಂಚಾಮಿ ಇತಿ ಪರಸ್ಪರ ಕಲಹೆ. ಅವುಗಳಿಗೆ ಪರಸ್ಪರ ಯುದ್ಧ ನಡೀತಾ ಇದೆ. ಬ್ರಹ್ಮನಲ್ಲಿ ಅಜ್ಞಾನವನ್ನು ತಂದುಕೊಳ್ಳಿಕ್ಕೆ ಬಿಡಲ್ಲ. ಯಾವುದು?
ಅಹಂ ಸರ್ವಜ್ಞ ಅಂತ ಭಗವಂತನಿಗಿರ್ತಕ್ಕಂಥ ಪ್ರತ್ಯಕ್ಷ ಅದು ಪರಮಾತ್ಮನಲ್ಲಿ ಅಜ್ಞಾನವನ್ನು ತಂದುಕೊಡಲ್ಲ ಅಂತ ಅಷ್ಟು ಅದು ಪ್ರಬಲವಾಗಿ ಯುದ್ಧ ಮಾಡ್ತಾ ಇದೆ. ಅಹಂ ಅಜ್ಞ ಎಂಬತಕ್ಕಂಥ ಜೀವನಿಗಿರ್ತಕ್ಕಂಥ ಪ್ರತ್ಯಕ್ಷ ಜೀವನಲ್ಲಿ ಸರ್ವಜ್ಞ ಬರಲಿಕ್ಕೆ ಬಿಡಲ್ಲ ಅಂತಿದೆ. ಅಂದರೆ ಅಹಂ ಅಜ್ಞ ಎಂಬತಕ್ಕಂತಹ ಜೀವನಿಗಿರ್ತಕ್ಕಂಥ ಪ್ರತ್ಯಕ್ಷ ಜೀವನಲ್ಲಿ ಸರ್ವಜ್ಞತ್ವ ಬರಲಿಕ್ಕೆ ಬಿಡಲ್ಲ ಅಂತ ಅದು ಯುದ್ಧ ಮಾಡ್ತಾ ಇದೆ. ಅಹಂ ಸರ್ವಜ್ಞ ಎಂಬುದಾಗಿ ಭಗವಂತನಿರ್ತಕ್ಕಂಥ ಪ್ರತ್ಯಕ್ಷ ಪರಮಾತ್ಮನಿಗೆ ಅಜ್ಞಾನ ಬರಲಿಕ್ಕೆ ಬಿಡಲ್ಲ ಅಂತ ಅದು ಯುದ್ಧ ಮಾಡ್ತಾ ಇದೆ ಅಂತ ಅರ್ಥ. ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ತಯೋ ಯುದ್ಧೆ ಬ್ರಹ್ಮಣಿ ಅಜ್ಞಾನಂ ಆನೇತು ನ ಮುಂಚಾಮಿ. ಬ್ರಹ್ಮನಲ್ಲಿ ಅಜ್ಞಾನ ಬರಲಿಕ್ಕೆ ನಾ ಬಿಡಲ್ಲ. ಹಾಗೆ ಜೀವನಲ್ಲಿ ಸರ್ವಜ್ಞತ್ವವನ್ನು ತರಲಿಕ್ಕೆ ನ ಮುಂಚಾಮಿ ಇತಿ ಪರಸ್ಪರ ಕಲಹೆ. ಅಹಂ ಅಜ್ಞ ಎಂಬತಕ್ಕಂಥದ್ದು ಜೀವನಲ್ಲಿ ಸರ್ವಜ್ಞತ್ವ ಇಲ್ಲ, ಬರಲಿಕ್ಕೆ ಬಿಡಲ್ಲ ಅಂತ ಮಾಡ್ತಾರೆ. ಅಹಂ ಸರ್ವಜ್ಞ ಎಂಬತಕ್ಕಂಥದ್ದು ಭಗವಂತನಲ್ಲಿ ಅಜ್ಞಾನ ಇಲ್ಲ, ಬರಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಬಲ ಪ್ರತ್ಯಕ್ಷ ದ್ವಯ ಸಿದ್ಧ ಸಾರ್ವಜ್ಞ ಅಸಾರ್ವಜ್ಞ ರೂಪ ವಿರುದ್ಧ ಧರ್ಮಾಕ್ರಾಂತಯೋ ಇತಿ ಫಲಿತೋರ್ಥ. ಅಂದರೆ ಏನರ್ಥ? ಪ್ರಬಲ ಪ್ರತ್ಯಕ್ಷವಾದ ಸಿದ್ಧವಾದ ಅಹಂ ಸರ್ವಜ್ಞ ಎಂಬುದಾಗಿ ದೋಷರಹಿತವಾದ ಪ್ರತ್ಯಕ್ಷವಾದಂತಹ ಸರ್ವಜ್ಞತ್ವ, ಅಹಂ ಅಜ್ಞ ಎಂಬುದಾಗಿ ಏತಾದೃಶ ಪ್ರಬಲ ಪ್ರತ್ಯಕ್ಷ ಸಿದ್ಧವಾಗಿರ್ತಕ್ಕಂತಹ ಅಲ್ಪಜ್ಞತ್ವ, ಹೀಗೆ ಸರ್ವಜ್ಞತ್ವ ಅಸರ್ವಜ್ಞತ್ವ ಎಂಬತಕ್ಕಂತಹ ವಿರುದ್ಧ ಧರ್ಮ ಜೀವಬ್ರಹ್ಮರಲ್ಲಿ ಇದೆ ಅಂತ. ವಿರುದ್ಧ ಧರ್ಮ ಆಕ್ರಾಂತ ಯಾರದು? ಎರಡು ಮೇಷಗಳು ಅಂತ ಹೇಳ್ತಾ ಇದ್ದಾರೆ. ಐಕ್ಯಂ ತ್ವಯಾ ಉಚ್ಯಮಾನ ಜೀವಬ್ರಹ್ಮೈಕ್ಯಂ ಜಂಬುಕಾಯತೆ ಅಂತ. ಐಕ್ಯ ಅಂತಂದರೆ ನೀವು ಹೇಳ್ತಕ್ಕಂತಹ ಜೀವಬ್ರಹ್ಮರ ಅಭೇದ, ಅದು ಜಂಬುಕಾಯತೆ ಅಂದರೆ ಜಂಬುಕವತ್ ಆಚರತಿ, ನರಿಯಂತೆ ಆಗುತ್ತೆ. ಏನರ್ಥ? ಯಥಾ ಮೇಷಯೋ ಶಿರಸ್ತಾಡನ ಸಮಯೇ ರಕ್ತಾಶಯ ತನ್ಮಧ್ಯೆ ಪತಿತಃ ಜಂಬುಕಃ ಮ್ರಿಯತೆ. ಹೇಗೆ ಎರಡೂ ಕುರಿಗಳು ಜಗಳಾಡ್ತಾ ಇದ್ದಾವೆ, ಹೊಡ್ಕೊಂಡು ಅವುಗಳ ರಕ್ತ ಸುರಿಯುತ್ತೆ, ಆ ರಕ್ತ ಕುಡಿಬೇಕು ಅಂತ ನರಿ ಬಂದಿದೆ. ಹಾಗಾದರೆ ಅದು ಯಾವ ಅಪೇಕ್ಷೆಯಿಂದ ಬಂದಿದೆ? ಶಿರಸ್ತಾಡನ ಸಮಯ ಎರಡು ತಲೆಯನ್ನು ಹೊಡ್ಕೊಳ್ತಾ ಇದ್ದಾವೆ ಅಂದರೆ ಹೊಡೆದು ರಕ್ತ ಬರುತ್ತೆ. ಅವಾಗ ರಕ್ತಾಶಯ, ರಕ್ತ ಕುಡಿಬೇಕು ಅಂತ ಅದರ ಅಪೇಕ್ಷೆಯಿಂದ ತನ್ಮಧ್ಯೆ, ಅದರ ಎರಡೂ ಹೊಡ್ಕೊಳ್ಳುವಂತಹ ಮಧ್ಯದಲ್ಲಿ ಸೇರಿಕೊಂಡಿದೆ. ಅಂತಹ ಜಂಬುಕಃ ಮ್ರಿಯತೆ, ಅದೇನಾಗಿ ಸತ್ತೋಗುತ್ತೆ. ತಥಾ ವಿರುದ್ಧ ಪ್ರತ್ಯಕ್ಷ ಸಿದ್ಧ ಸಾರ್ವಜ್ಞ ಅಸಾರ್ವಜ್ಞಾಖ್ಯ ವ್ಯಾವರ್ತಕ ಧರ್ಮ ಪ್ರತಿಹತಂ ಐಕ್ಯಂಚ ತಯೋ ಉಭಯೋ ಮುಂಡನೆ ಸತಿ ಜೀವಾಮಿತಿ ಆಗತಂ ಸ್ವಯಮೇವ ನಶ್ಯೇದಿತ್ಯರ್ಥ. ಈ ಐಕ್ಯ ಎಂಬತಕ್ಕಂಥದ್ದು ಏನಾಗಬೇಕು? ಸರ್ವಜ್ಞತ್ವ ಪರಮಾತ್ಮನಿರೋದು ಹೋಗಬೇಕು, ಜೀವನಲ್ಲಿ ಅಲ್ಪಜ್ಞತ್ವ ಹೋಗಬೇಕು. ಅವರು ಅದನ್ನೇ ಹೇಳೋದು. ತತ್ವಮಸಿ ಅಂದರೆ ಏನರ್ಥ? ತತ್ ಸರ್ವಜ್ಞತ್ವ ವಿಶಿಷ್ಟನಾದ ಬ್ರಹ್ಮ, ತ್ವಂ ಅಲ್ಪಜ್ಞತ್ವ ವಿಶಿಷ್ಟನಾದ ಬ್ರಹ್ಮ. ಇವರಿಬ್ಬರಿಗೆ ಅಭೇದ ಹೇಳಲಿಕ್ಕೆ ಬರಲ್ಲ. ಯಾಕೆ? ಸರ್ವಜ್ಞತ್ವ ಅಲ್ಪಜ್ಞತ್ವ ವಿರುದ್ಧವಾದ ಧರ್ಮಗಳು. ಆ ಸರ್ವಜ್ಞತ್ವ ಅಲ್ಪಜ್ಞತ್ವ ವಿರುದ್ಧ ಧರ್ಮಗಳಾದ್ದರಿಂದಾಗಿ ಸರ್ವಜ್ಞತ್ವ ವಿಶಿಷ್ಟನಾದ ಬ್ರಹ್ಮನಿಗೂ ಅಲ್ಪಜ್ಞತ್ವ ವಿಶಿಷ್ಟನಾದ ಜೀವನಿಗೂ ಅಭೇದ ಹೇಳಲಿಕ್ಕೆ ಬರಲ್ಲ. ಅದಕ್ಕೇನು ಮಾಡಬೇಕು? ಜೀವನಲ್ಲಿರ್ತಕ್ಕಂತಹ ಅಲ್ಪಜ್ಞತ್ವ ಎಂಬತಕ್ಕಂಥದ್ದು ಮಿಥ್ಯ, ಪರಮಾತ್ಮನಲ್ಲಿರ್ತಕ್ಕಂತಹ ಸರ್ವಜ್ಞತ್ವ ಮಿಥ್ಯ. ಅವಾಗೇನಾಯಿತು? ಈ ಚೇತನಗಳಿಗೆ ಅಭೇದ ಅಂತ ಹೇಳಬೇಕು. ಹಾಗಾದರೆ ಇಲ್ಲಿ ಐಕ್ಯ ಏನು ಮಾಡ್ತಾ ಇದೆ ಅಂತಂದರೆ ಅದು ಬದುಕಬೇಕು. ಯಾವಾಗ ಬದುಕುತ್ತೆ? ಪರಮಾತ್ಮನಲ್ಲಿರುವಂತಹ ಸರ್ವಜ್ಞತ್ವ ಹೋಗಬೇಕು, ಜೀವನಲ್ಲಿರುವಂಥ ಅಲ್ಪಜ್ಞತ್ವ ಹೋಗಬೇಕು. ಅದಕ್ಕೆ ಹೇಳ್ತಾರೆ ವಿರುದ್ಧ ಪ್ರತ್ಯಕ್ಷ ಸಿದ್ಧ. ಅಹಂ ಸರ್ವಜ್ಞ ಎಂಬತಕ್ಕಂತಹ ಪರಮಾತ್ಮನಿಗಿರ್ತಕ್ಕಂತಹ ಈ ಪ್ರತ್ಯಕ್ಷ ಸಿದ್ಧವಾದ ಸರ್ವಜ್ಞತ್ವ, ಅಹಂ ಅಜ್ಞ ಎಂಬುದಾಗಿ ಜೀವನಿಗಿರ್ತಕ್ಕಂಥ ಪ್ರತ್ಯಕ್ಷ ಇದು ಸಿದ್ಧವಾದ ಅಸರ್ವಜ್ಞತ್ವ. ಹೀಗೆ ಸರ್ವಜ್ಞತ್ವ ಅಸರ್ವಜ್ಞತ್ವಾಖ್ಯ ವ್ಯಾವರ್ತಕ ಧರ್ಮ ಪ್ರತಿಹತಂ ಅಂತ. ಇದು ಎರಡೂ ಏನಾಗಿದೆ? ವಿರುದ್ಧವಾದ ಧರ್ಮಗಳು. ಈ ಎರಡೂ ಧರ್ಮಗಳು ಹೋಯಿತು ಅಂತಂದರೆ ಅವಾಗೇನಾಗುತ್ತೆ? ಐಕ್ಯ ಎಂಬತಕ್ಕಂಥದ್ದು ಇರಬೇಕು. ಇದು ವ್ಯಾವರ್ತ ಭೇದವನ್ನು ಉಂಟು ಮಾಡ್ತಕ್ಕಂಥದ್ದು ಈ ಎರಡು ಧರ್ಮಗಳು. ಈ ಎರಡು ಧರ್ಮ ಇಲ್ಲ ಅಂತಾದರೆ ಅವಾಗ ಐಕ್ಯಂ ತಯೋ ಉಭಯೋ ಮುಂಡನೆ. ಈ ಎರಡೂ ಧರ್ಮಗಳು ಮುಂಡನ ಅಂದರೆ ನಾಶವಾಗಿ ಹೋಯಿತು. ಆವಾಗ ಈ ಐಕ್ಯ ಎಂಬತಕ್ಕಂಥದ್ದು ಅದು ಬದುಕ್ತೇನೆ ಅಂತ ಅಹಂ ಜೀವಾಮಿ. ಈ ಐಕ್ಯ ಎಂಬತಕ್ಕಂಥದ್ದು ಸರ್ವಜ್ಞತ್ವ ಅಲ್ಪಜ್ಞತ್ವ ಎಂಬತಕ್ಕಂಥದ್ದು ಹೋಯಿತು ಅಂತಂದರೆ ಆವಾಗ ನನಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಐಕ್ಯ ಬರುತ್ತೆ. ಆದರೆ
ಈ ಅಲ್ಪಜ್ಞತ್ವ ಸರ್ವಜ್ಞತ್ವ ಸಾಧಕವಾದ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಪ್ರಬಲವಾಗಿರೋದ್ರಿಂದಾಗಿ ಅದು ಎರಡೂ ಕೂಡ ಏನು ಮಾಡಲ್ಲ, ಐಕ್ಯಕ್ಕೆ ಪ್ರವೇಶವನ್ನೇ ತಂದುಕೊಡಲ್ಲ. ಅದರಿಂದ ಮಧ್ಯ ಸೇರಿರ್ತಕ್ಕಂಥ ಐಕ್ಯ ಅದು ಸತ್ತೇ ಹೋಗುತ್ತೆ. ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಪ್ರಮಾಸಿದ್ಧ ಭೇದಯೋ ಐಕ್ಯಸ್ಯೈವ ಅಯೋಗಾತ್ ಅನ್ಯಪ್ರತ್ಯಕ್ಷಸ್ಯ ಅನ್ಯತ್ರಾಕರ್ಷಣಂ ದುಶ್ಯಕಮಿತಿ ಹೃದಯಂ ಅಂತ. ಪ್ರಮಾಣದಿಂದ ಸಿದ್ಧವಾದಂತಹ ಭೇದ ಇದೆ. ಎಲ್ಲಿ ಪ್ರಮಾತ್ಮಕವಾದಂತಹ ಭೇದ ಇದೆಯೋ ಅಂತಹ ಕಡೆಯಲ್ಲಿ ಐಕ್ಯ ಇಲ್ಲ. ಈಗ ಇದಕ್ಕೂ ಭೇದ ಎಂಬತಕ್ಕಂಥದ್ದು ಪ್ರಮಾತ್ಮಕವಾದಂಥ ಭೇದ ಇದೆ ಅಲ್ವಾ, ಸತ್ಯಭೂತವಾದ ಭೇದ ಇದೆ. ಅಂದರೆ ಸತ್ಯಭೂತವಾದಂತಹ ಭೇದ ಇದ್ದಲ್ಲಿ ಐಕ್ಯ ಇರುತ್ತಾ? ಮೇಜು ಪುಸ್ತಕ ಒಂದೇ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಅದರಿಂದ ಪ್ರಮಾದದಿಂದ ಸಿದ್ಧವಾಗಿರ್ತಕ್ಕಂತಹ ಭೇದ, ಯಥಾರ್ಥವಾಗಿರ್ತಕ್ಕಂಥ ಭೇದ ಇದೆ ಅಂತಾದರೆ ಅಂತಹ ಕಡೆಯಲ್ಲಿ ಐಕ್ಯ ಎಂಬತಕ್ಕಂಥದ್ದು ಕೂಡೋದೇ ಇಲ್ಲ. ಅದರಿಂದ ಅನ್ಯ ಪ್ರತ್ಯಕ್ಷಸ್ಯ ಅನ್ಯತ್ರ ಆಕರ್ಷಣೆ. ಅಹಂ ಅಜ್ಞ ಎಂಬತಕ್ಕಂಥ ಪ್ರತ್ಯಕ್ಷದಿಂದ ಬ್ರಹ್ಮನಲ್ಲಿ ಅಜ್ಞಾನ ತರ್ತೇವೆ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಯಾಕೆ? ಅಹಂ ಸರ್ವಜ್ಞ ಎಂಬುದಾಗಿ ಭಗವಂತನಿಗೆ ಪ್ರಮಾದಿಂದ ಯಾವುದು ಸರ್ವಜ್ಞತ್ವ ಜ್ಞಾನ ಎಂಬತಕ್ಕಂಥದ್ದು ಸಿದ್ಧವಾಗಿದೆ. ಅದರಿಂದ ಅಲ್ಲೇ ಅಹಮಜ್ಞ ಅಂತ ಅಜ್ಞಾನವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಉಪಸಂಹರತಿ ಒಟ್ಟು ಅದರಿಂದ ಹೇಳ್ತಾ ಇದ್ದಾರೆ, ತಸ್ಮಾತ್ ಮರಣೇಪಿನ ಮರಣಪರ್ಯಂತ ಶಾಸ್ತ್ರ ಪರ್ಯಾಲೋಚನೆ ಕೃತೇಪಿ ನ ಸಾಧಿತು ನ ಶಕ್ಯತೆ. ಅದರಿಂದ ನೀನು ಮರಣ ತನಕ ಶಾಸ್ತ್ರವನ್ನು ಆಲೋಚನೆ ಮಾಡ್ತಾ ಇದೆಯಾ ಅಂತಾದರೂ ಕೂಡ ಬ್ರಹ್ಮನಿಗೆ ಅಜ್ಞಾನವನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. 10 ನಿಮಿಷ ಬಿಟ್ಟು ಅಪ್ರಮಾತ್ಮಕವಾಗಿದ್ದರೆ ಅವಾಗ ಅದು ಏನು ಅಪ್ರಮಾಣ ಅಂತ ಆಯಿತು. ಅವಾಗ ಐಕ್ಯ ಇರುತ್ತೆ. ಈಗ ರಾಮ ಕೃಷ್ಣ ಬೇರೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದರೆ ಅದು ಬೇರೆ ಎಂಬತಕ್ಕಂಥದ್ದು ಭ್ರಮಾತ್ಮಕವಾದ ಸಿದ್ಧವಾದ ಭೇದ, ಅಲ್ಲಿ ಐಕ್ಯ ಇರುತ್ತೆ. ರಾಮ ಬೇರೆ ಕೃಷ್ಣ ಬೇರೆ ಭೇದ ಸಿದ್ಧ ಆಯ್ತಾ ಇಲ್ಲ? ಇದು ಭ್ರಮಾತ್ಮಕ ಭೇದ. ಏನು ಪ್ರತ್ಯಕ್ಷ ಏನು? ಹಾಂ, ಈಗ ಪರ್ವತಃ ವನ್ಯಮಾನ್ ಅಂತ ಹೇಳಿದ್ರಿ, ಧೂಮಾತ್ ಅಂತ. ಪರ್ವತಃ ವನ್ಯಭಾವ, ಹೃದಯ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೀರಿ. ಹೃದಯ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಧೂಮ ಇದೆಯಲ್ಲ, ಆ ಧೂಮದಿಂದ ಹೃದಯದ ವನ್ಯ ಸಾಧನೆ ಮಾಡಲಿಕ್ಕೆ ಬರುತ್ತಾ? ಹಾಗಾದ್ರೆ ಅಲ್ಲಿರೋ ಧೂಮ ಎಂಥದ್ದು? ಅದು ಅಪ್ರಮಾತ್ಮಕವಾದ ಧೂಮ. ಅಂದರೆ ಅಲ್ಲಿ ವನ್ಯನ ಸಾಧನೆ ಮಾಡಲಿಕ್ಕೆ ಬರಲ್ಲ. ಏನು ಅಭ್ಯಾಸ?